ಮಹಾತಾರ್ ಬಾಬಾಜಿ ಎಲ್ಲ ಗುರು ವೃಂದಗಳ ಪಾದಗಳನ್ನು ಸ್ಮರಿಸುತ್ತಾ, ವೇದಿಕೆಯ ಗುರುಗಳು ಹಾಗೂ ಎಲ್ಲ ಚರಾಚರ ವಸ್ತುಗಳಿಗೂ ನಾನು ಶರಣಾಗಿ, ಯೋಗಿಯ ಆತ್ಮಕಥೆಯಲ್ಲಿ ಮುಂದುವರೆದ ಭಾಗದಲ್ಲಿ ನಾವು ಈ ಕ್ರಿಯಾ ಯೋಗ ವಿಜ್ಞಾನ ಅನ್ನೋದು ಒಂದು ಅದ್ಭುತವಾದಂತ ಇದು ಸಾಮಾನ್ಯರಿಗೆ ನಿಲುಕದಂತಹ ಈ ವಿಜ್ಞಾನ ಎಷ್ಟು ಸತ್ಯಾಂಶದಿಂದ ಕೂಡಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಈ ಕ್ರಿಯಾಯೋಗ ವಿಜ್ಞಾನದ ಮೂಲಕ ಇವತ್ತಿಗೂ ಕೂಡ ಅನಂತ ಕೋಟಿ ಜನ ಆ ನಿಟ್ಟಿನಲ್ಲಿ ಇದ್ದಾರೆ ಅನ್ನೋದನ್ನು ಕೂಡ ತಿಳಿದಿದ್ವಿ. ಅದು ಹೇಗೆ ಮಾಡುತ್ತೆ ಅಂತ ಅಂದ್ರೆ, ಜೀವಿಯನ್ನ ದೇಹಕ್ಕೆ ಬಿಗಿದಿರ್ತಕ್ಕಂಥ ಉಸಿರಿನ ಬಂಧವನ್ನ ಬಿಡಿಸೋ ಮೂಲಕ ಕ್ರಿಯಾಯೋಗ ಬಾಳನ್ನ ದೀರ್ಘಗೊಳಿಸೋದಲ್ಲದನೆ ಪ್ರಜ್ಞೆಯನ್ನ ಅನಂತತೆಯ ಕಡೆಗೆಳೆದು ವಿಕಾಸಗೊಳಿಸುತ್ತೆ ಅಂತ. ಅಂದ್ರೆ ಇದು ತಂತ್ರ ಮತ್ತು ಮನಸ್ಸಿಗೆ ವಿಷಯಗಳೊಡನೆ ಅಂದ್ರೆ ಒಂದು ತೊಯ್ದಾಟ ಇರುತ್ತಲ್ಲ, ಅದನ್ನ ತಪ್ಪಿಸ್ಬಿಟ್ಟು ಸಾಧಕ ಸ್ವತಂತ್ರವಾಗಿ ಮತ್ತು ಶಾಶ್ವತ ರಾಜ್ಯಕ್ಕೆ ಪುನಃ ಹಕ್ಕುದಾರನಾಗಿ ಮಾಡುತ್ತೆ. ಅಂದ್ರೆ ನಾವು ತಿಳ್ಕೊಂಡಂಗಂತೆ ಈ ಲೌಕಿಕ ಬದುಕಿನ ಹಂಗಿಲ್ಲದೆ, ಉಸಿರಿನ ಹಂಗು ಕೂಡ ಇಲ್ಲದೆ ಇರ್ತಕ್ಕಂಥ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ದೇಹ ಮನಸ್ಸುಗಳ ಮೇಲೆ ಪ್ರಭುತ್ವ ಸಾಧಿಸಿದಂತ ಕ್ರಿಯಾಯೋಗಿ ಕಟ್ಟ ಕಡೆಯದಾಗಿ ಅಂತಿಮ ಶತ್ರು ಎನಿಸಿದ ಮರಣವನ್ನು ಸಹ ಇಲ್ಲಿ ಜಯಿಸ್ಬಿಡ್ತಾನೆ. ನಮ್ಮೆಲ್ಲರ ಅಂತಿಮ ಶತ್ರು, ನಾವು ಕನಸು ಮನಸ್ಸಲ್ಲೂ ಕೂಡ ಈ ಮರಣವನ್ನ ಯಾರು ನೆನ್ಪು ಮಾಡ್ಕೊಳ್ಳಲ್ಲ. ಯಾರಿಗೆ ನಮ್ ಶತ್ರುಗಳಿಗೂ ಕೂಡ ಅದು ಬರ್ಲಿ ಅಂತ ಅನ್ಸಲ್ಲ. ಆ ಮಟ್ಟಿಗೆ ನಮ್ಗೆ ಒಂದು ಭಯ ಎಲ್ಲ ಕೂಡ ಕಾಡುತ್ತೆ. ಅದನ್ನು ಕೂಡ ಗೆಲ್ತಕ್ಕಂಥ ಶಕ್ತಿ ಕ್ರಿಯಾಯೋಗದಲ್ಲಿ ಬರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಜನಗಳನ್ನು ನುಂಗುವ ಸಾವನ್ನೇ ನೀನು ನುಂಗಿಬಿಡು. ಸಾವು ಒಮ್ಮೆ ಸತ್ತಿತೆಂದರೆ ಮತ್ತೆ ಸಾಯುವುದೆನ್ನುವುದೇ ಇರುವುದಿಲ್ಲ. ನೋಡಿ, ಒಮ್ಮೆ ಬಂದೇ ಬರುತ್ತೆ. ಆದ್ರೂ ನಾವೇನೋ ನಮ್ಮ ಮನಸ್ಸಲ್ಲಿ ಭಯ ಆತಂಕ ಇದ್ದೇ ಇರುತ್ತೆ, ಅದನ್ನ ತಪ್ಪಿಸ್ಲಿಕ್ಕಾಗಲ್ಲ. ಅದಕ್ಕೆ ಆ ಸಾವು ಒಮ್ಮೆ ಅದನ್ನ ನುಂಗಿ ಬಿಡು, ಅದನ್ನೆಲ್ಲ ನೀನು ಎಲ್ದೆ ಗೆಲ್ಬಹುದು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ನಾಶಗೊಳಿಸಲ್ಪಡ್ಬೇಕಾದಂತ ಕೊನೆಯ ಶತ್ರು ಸಾವೇ ಆಗಿದೆ ಅನ್ನೋದನ್ನ, ಇದಕ್ಕೆ ಉದಾಹರಣೆಗೆ ನಾವು ಮುಂದೆ ನೋಡ್ತೀವಿ. ಪರಮಹಂಸರು ಸತ್ತ ನಂತರವೂ ಕೂಡ ಅವರ ಶರೀರ ಕೆಡದನೇ ಇದ್ದಂತದ ಒಂದು ವಿವರಣೆ ಕೂಡ ಬರುತ್ತೆ. ಅದರಿಂದ ಮುಂದೆ ಇಲ್ಲಿ ಹಾಗೆ ಈ ಯೋಗ ವಿಜ್ಞಾನ ಯಾವ ರೀತಿ ನಾನ್ ದೇಹನೂ ಅಲ್ಲ ಮನಸ್ಸು ಅಲ್ಲ, ವಿಶಿಷ್ಟ ಆತ್ಮ ಮಾತ್ರವೇ ಅಂತ ಸ್ಥಾಪಿಸ್ತಕ್ಕಂಥ ಯೋಗಿಯ ದೂರದರ್ಶಕದಂತ ಪದ್ಧತಿಯನ್ನ ಇದು ತೋರಿಸ್ಕೊಡ್ತಾ ಹೋಗುತ್ತೆ. ಇಲ್ಲಿ ಅಂತವನಿಗೆ ಮೋಕ್ಷ ಸಿಗಬೇಕು ಅಂತ ಅಂದ್ರೆ 1,00,000 ಪಟ್ಟು ವರ್ಷಗಳಾದರೂ ಸಾಕಾಗಲಾರವು. ಅಂದ್ರೆ ತನ್ನ ದೇಹ ಒಂದು ರಾಜ್ಯ, ಅದನ್ನ ಸಾಮ್ರಾಟನಾದ ಆತ್ಮ ಮೆದುಳು ಕೋಶದ ಸಿಂಹಾಸನದಲ್ಲಿ ಕುಳಿತು ಮೇರುದಂಡದ 6 ಕೇಂದ್ರಗಳಲ್ಲಿ ಅಥವಾ ಪ್ರಜ್ಞಾವಲಯಗಳಲ್ಲಿ ತನ್ನ ಉಪಪ್ರತಿನಿಧಿಗಳನ್ನ ನೇಮಿಸಿಕೊಂಡು ಆಳ್ತಾ ಇದ್ದಾನೆ ಅನ್ನೋದನ್ನ ಮುಗ್ಧ ಮನುಷ್ಯ ತಿಳಿದಿರಲ್ಲ ಅನ್ನೋದನ್ನ ಹೇಳ್ತಾ. ಅಂದ್ರೆ ನಾವೀಗ ನಾನು ಅಂದ್ರೆ ನನ್ನ ಶರೀರ, ಅದನ್ನು ಮೀರಿದ್ರೆ ನನ್ನ ಮನಸ್ಸು, ಇಷ್ಟಕ್ಕೆ ನಾವು ಸೀಮಿತವಾಗಿ ಸಾಮಾನ್ಯ ಮನುಷ್ಯ ಇರ್ತಾನೆ ಅನ್ನೋದನ್ನ ಇಲ್ಲಿ ಒಬ್ಬ ಸಾಮ್ರಾಟನಾದಂತ ಆತ್ಮದ ವಿರುದ್ಧ ಕಾಯಿಲೆ ಅಥವಾ ಅವಿವೇಕದ ರೂಪದಲ್ಲಿ ಕೂಡ ಮಾನವ ದೇಹ ಮತ್ತು ಮನಸ್ಸು ನಡೆಸುವ ಯಾವುದೇ ಪ್ರತ್ಯಕ್ಷ ಬಂಡಾಯದಂತೆ ಆ ವಿನಮ್ರ ಪ್ರಜೆಗಳು ಮಾಡ್ತಕ್ಕಂಥ ರಾಜದ್ರೋಹ ಅಲ್ಲಿ ಕಾರಣ ಆಗಲ್ಲ. ಈ ಮನುಷ್ಯನಿಗೆ ಜೀವಿಯ ಜೊತೆಯಲ್ಲಿಯೇ ವ್ಯಕ್ತಿ ಸ್ವಾತಂತ್ರ್ಯ, ಇಚ್ಛಾ ಸ್ವಾತಂತ್ರ್ಯ ಎರಡು ಕೂಡ ಇರುತ್ತೆ ಇಲ್ಲಿ. ಇದನ್ನ ಯಾರು ತಪ್ಪಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಅದನ್ನ ಹಿಂದೆಯೋ ಅಥವಾ ಈಗ್ಲೋ ದುರುಪಯೋಗ ಮಾಡಿರೋದೇ ಈ ಬಂಡಾಯಕ್ಕೆ ಕಾರಣ ಆಗಿರುತ್ತೆ. ನಮ್ಗೆ ಸ್ವಲ್ಪ ಅಹಂಕಾರ ಅಂತ ನಾವು ಭಾವಿಸೋದ್ರಿಂದಲೇ ಮನುಷ್ಯ ನಾನು ಯೋಚನೆ ಮಾಡ್ತಿದ್ದೀನಿ, ನಾನು ಇಚ್ಛೆ ಪಡ್ತಾ ಇದ್ದೀನಿ, ನಾನು ಭಾವಿಸ್ತಾ ಇದ್ದೀನಿ, ನಾನು ಆಹಾರವನ್ನ ಅರಗಿಸ್ಕೊಳ್ತಿದ್ದೀನಿ, ಜೀವವನ್ನ ಉಳಿಸ್ಕೊಳ್ಳೋದು ಅಂತ ಭಾವಿಸ್ಕೊಂಡಿರ್ತಾನೆ. ಆದ್ರೆ ಈ ಸಾಮಾನ್ಯ ಜೀವನದಲ್ಲಿ ತಾನು ಹಿಂದಿನ ಕರ್ಮಗಳ ಮತ್ತು ಪ್ರಕೃತಿ ಅಥವಾ ಪರಿಸರದ ಕೈಗೊಂಬೆ ಅನ್ನೋದನ್ನ ವಿಚಾರಪೂರ್ವಕವಾಗಿ ಅದನ್ನ ಒಪ್ಕೋಬೇಕು. ನಂದು ಏನೂ ಇಲ್ಲ ಅಲ್ಲಿ. ಅವನ ನಿಯಮವನ್ನು ಮೀರಿ ಒಂದು ಹುಲ್ಲು ಕಡ್ಡಿ ಕೂಡ ಇಲ್ಲಿ ಅಲ್ಲಾಡಲ್ಲ. ಅದಕ್ಕೆ ಕೆಲವು ಹಾಡನ್ನು ಕೂಡ ನಾವು ಇಲ್ಲಿಗೆ ಕೇಳ್ಬೋದು. ಗೊಂಬೆ ಆಡ್ಸೋನು ಮೇಲೆ ಕುಂತವನೆ ಅನ್ನೋದಾಗಿರ್ಬೋದು. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಮದುವೆಗೋ ಮಸಣೆಗೋ ಪೋಗೆಂದ ಕಡೆ ಹೋಗೆಂದ ಅಂತ ಆ ರೀತಿ ಇರ್ಬೋದು. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ,
ಅನ್ನೋದಿರ್ಬೋದು. ಇವೆಲ್ಲವೂ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಈ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಹಾಗೇನೆ ನಾವು ಯೋಚನೆ ಮಾಡಿದ್ದೆ ಆದ್ರೆ ನಮ್ಮ ಬದುಕು ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಭಾವನೆ, ಪ್ರವೃತ್ತಿ ಎಲ್ಲವೂ ಇದೇ ಜನ್ಮದ ಅಥವಾ ಹಿಂದಿನ ಜನ್ಮದ ಕರ್ಮಗಳ ಪರಿಣಾಮಗಳು ಮಾತ್ರ ಇವು. ಆದ್ರೆ ಅವನ ಸಾಮ್ರಾಟ ಆತ್ಮ ಮಾತ್ರ ಅವುಗಳ ಪರಿಣಾಮಕ್ಕೆ ಒಳಪಡ್ದನೆ ಎಷ್ಟೋ ಮೇಲಿರ್ತಾನೆ ಅವನು. ನಾವು ಅನುಭವಿಸ್ತಕ್ಕಂಥ ಕರ್ಮ ಈ ಜನ್ಮದೋ ಮುಂದೆ ಹಿಂದಿನ ಜನ್ಮದೋ ಎಲ್ಲೋ ಒಂದು ಇದಾಗಿರುತ್ತೆ. ಆದ್ರೆ ಆತ್ಮ ಯಾವತ್ತೂ ಪರಿಶುದ್ಧವಾಗಿ ಸಚ್ಚಿದಾನಂದನಾಗಿ ಅವನು ಇರ್ತಾನೆ. ಆದ್ರಿಂದ ಜೀವಂತ ಆತ್ಮವೆಂದು ಪರಿಗಣಿಸಿದೆಯೇ ಹೊರತು ನಶ್ವರವಾದ ದೇಹ ಅಂತ ಹೇಳಲ್ಲ. ಈ ಧರ್ಮ ಗ್ರಂಥಗಳ ಸತ್ಯಾಂಶವನ್ನ ಸಮರ್ಥಿಸಿ ತೋರ್ಸ್ಲಕ್ ಕೂಡ ಕ್ರಿಯಾಯೋಗದಲ್ಲಿ ಆ ದಾರಿಯನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಈ ಬಾಹ್ಯಾಚರಣೆಗಳಿದಾವಲ್ಲ, ಇವ್ಯಾವು ಅಜ್ಞಾನವನ್ನ ತೊಡೆದು ಹಾಕಲ್ಲ. ಅವು ಅಜ್ಞಾನವನ್ನ ನಾಶ ಮಾಡಿ ತಾನಾಗಿ ಉದಿಸ್ ಬರಲ್ಲ. ನಾನ್ ಯಾರು, ಈ ವಿಶ್ವ ಹೇಗಾಯ್ತು, ಅದನ್ನ ಮಾಡಿದವ್ರು ಯಾರು, ಅದಕ್ಕೆ ಉಪಾದಾನೆ ಕಾರಣ ಯಾವುದು, ಹೀಗೆ ಜಿಜ್ಞಾಸೆ ಮಾಡ್ತಾ ಹೋಗ್ಬೇಕು ಅಂತ ಶಂಕರಾಚಾರ್ಯರು ಅವರ ಒಂದು ಸುಪ್ರಸಿದ್ಧ ಶತಕದಲ್ಲಿ ಹೇಳ್ತಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ಬುದ್ಧಿ ಉತ್ತರ ಕೊಡಲ್ಲ ನಮ್ಗೆ. ಆದ್ದರಿಂದ ಋಷಿಗಳು ಆಧ್ಯಾತ್ಮಿಕ ಜಿಜ್ಞಾಸೆಯ ತಂತ್ರವಾಗಿ ಯೋಗವನ್ನಾರು ರೂಪಿಸ್ಕೊಳ್ತಾರೆ. ನಮ್ಮ ರೋಬೋಟ್ ಆಗ್ಲಿ ತಂತ್ರಜ್ಞಾನ ಆಗ್ಲಿ ಯಾವುದು ಕೂಡ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲ್ಲ. ಹೀಗೆ ನಿಜವಾದ ಯೋಗಿ ತನ್ನ ಆಲೋಚನೆಗಳನ್ನ, ಇಚ್ಛೆಯನ್ನ, ಸಂವೇದನೆಗಳನ್ನ ದೈಹಿಕ ಬಯಕೆಗಳೊಡನೆ ಅನುಚಿತವಾಗಿ ಬೆರೆಯದನ್ನ ತಪ್ಪಿಸಿ ಮೇರುದಂಡದ ದೇವಾಲಯದಲ್ಲಿರ್ತಕ್ಕಂಥ ಅತೀಂದ್ರಿಯ ಶಕ್ತಿಗಳೊಡನೆ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿ ದೇವ್ರು ಹಾಕಿದ ಯೋಜನೆಯಂತೆ ಈ ಪ್ರಪಂಚದಲ್ಲಿ ಅವನು ಬಾಳ್ತಾನೆ. ನಮ್ದು ಏನೂ ಇಲ್ಲ, ಬಾರದು ಬಪ್ಪದು ತಪ್ಪದು, ಅದು ಪಾಡಿಗೆ ಅದು ಹೋಗುತ್ತೆ. ಆದ್ರೆ ಮನುಷ್ಯ ನಾನ್ ಮಾಡ್ತಿದ್ದೀನಿ, ನಾನ್ ಪ್ರಯತ್ನ ಪಟ್ಟೆ, ನಾನು ಗೆದ್ದೆ ಅಂತ ಹೇಳಿ ನನ್ನಿಂದ ಸಣ್ಣ ಸಾಧನೆ ಆದಾಗಲೂ ಬೀಗ್ತೀನಿ. ಅದಕ್ಕೆ ಬದುಕಲ್ಲಿ ಬಾಗ್ಬೇಕು. ಬಾಗಿದವನು ಅವನು ಯಾವತ್ತಾದ್ರೂ ಬದುಕ್ತಾನೆ. ಬೀಗಿದವರು ಬದುಕು ನಮ್ಮ ಮುಂದೆ ಹಿಟ್ಲರ್, ತುಘಲಕ್ ಇಂಥ ಕೋಟಿ ಜನ ಅಹಂಕಾರದಲ್ಲಿ ಮೆರೆದವ್ರನ್ನ ನಾವು ನೋಡಿದೀವಿ. ಅವರ ಹೆಸರು ಇವತ್ತ ಇಲ್ಲ. ಆದ್ರೆ ಹೀಗೆ ಬಾಗಿದವರ ಬದುಕು ಇಂದಿಗಲ್ಲ, ಈ ಭೂಮಿ ಇರುವ ತನಕ ಕೂಡ ಅದು ಇರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನೋಡ್ತೀವಿ. ಹೀಗೆ ಆ ಹಿಂದಿನ ಕರ್ಮದ ಮಾನುಷ್ಯ ಅಲ್ಪ ಬುದ್ಧಿಯ ನೂತನ ಇದರಿಂದ ಅವನು ಪ್ರಚೋದಿತನಾಗಲ್ಲ. ಅವನು ತನ್ನ ಮಹದ್ವಾಕಾಶೆಯನ್ನು ಪೂರ್ಣಗೊಳಿಸಲು ಈ ಅಕ್ಷಯ ಆನಂದ ನಿಧಿಯಾದ ತನ್ನ ಆತ್ಮದಲ್ಲಿ ಅಂತಿಮ ಆಶ್ರಯವನ್ನ ಪಡೆದು ಸುರಕ್ಷಿತವಾಗಿರ್ತಾನೆ. ಅದರಿಂದ ನಮ್ಮ ಬದುಕಲ್ಲಿ ಬೇಸರ ಇವೆಲ್ಲ ಬರುತ್ತೆ, ಆದ್ರೆ ಅದನ್ನ ಮನಸ್ಸಿಗೆ ಹಚ್ಕೋಬಾರ್ದು. ಇದನ್ನ ಬುದ್ಧಿ ಕೈ ಕೊಟ್ರೆ ಹೇಗಾಗುತ್ತೆ, ಮನಸ್ಸಿನ ಕೈಗೆ ಕೊಟ್ರೆ ಹೇಗಾಗುತ್ತೆ, ನಿರ್ಧಾರ ಇರ್ಬೋದು, ಯೋಚನೆ ಇರ್ಬೋದು ಅನ್ನೋದಕ್ಕೆ ನಿಮಗೆ ಅದನ್ನ ಯೋಚನೆ ಮಾಡಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗೇನೆ ಆದ್ರಿಂದ ನಾವು ಆತ್ಮವನ್ನು ಯಾವತ್ತೂ ನೋಯಿಸ್ಬಾರ್ದು. ಆತ್ಮಕ್ಕೆ ಅದು ಚಿರಾಯು, ಅದು ಹೇಗಿರ್ಬೇಕು ಹಾಗಿರುತ್ತೆ. ಅದರಿಂದ ಅವನು ದೇಹ ದಂಡನೆಯನ್ನ ಮಾಡುವ ವಿರಾಗಿಗಿಂತ ಹೆಚ್ಚಿನವನಾಗಿ ಇಲ್ಲಿ ಕಾಣ್ತಾನೆ. ಜ್ಞಾನ ಯೋಗ ಮಾರ್ಗದಲ್ಲಿ ನಿರತನಾಗಿರ್ತಕ್ಕಂಥವನಿಗಿಂತಲೂ ಸಹ ದೊಡ್ಡವನಾಗಿರ್ತಾನೆ. ಕರ್ಮಯೋಗ ಮಾಡ್ತಕ್ಕಂಥವನಿಗಿಂತಲೂ ಕೂಡ ನಿರತಗಿಂತ ದೊಡ್ಡವನು. ಆದ್ರಿಂದ ಓ ಶಿಷ್ಯ ಅರ್ಜುನ, ನೀನು ಯೋಗಿಯಾಗು. ಇವರೆಲ್ಲರನ್ನು ಮೀರಿದಂತ ಯೋಗಿಯಾಗುವಂತ ಭಗವದ್ಗೀತೆನಲ್ಲಿ ಕೃಷ್ಣ ಪರಮಾತ್ಮ ಅವರೇ ಹೇಳೋದ್ರಿಂದ ಹೀಗೆ ನಿಜವಾದ ಅಗ್ನಿ ಕಾರ್ಯ ಅನುಪಮವಾದ ಭಗವಂತನನ್ನ ಆರಾಧಿಸಲು ನಡೆಸಿದಂತ ವಾದ ದೇವವೆಂಪ ಅದನ್ನ ಯೋಗಿಯಾದವನು ತನ್ನೆಲ್ಲ ಮಾನವ ಸಹಜದ ಬಯಕೆಗಳನ್ನೆಲ್ಲ ಎಸ್ದು ಬಿಡ್ತಾನೆ. ಅದೇ ವಾಸ್ತವವಾಗಿ ನಿಜವಾದವಂತ ಒಂದು ಯೌಗಿಕ ಅಗ್ನಿ ಕಾರ್ಯ ಅದು. ಅದರಲ್ಲಿ ಎಲ್ಲ ಹಿಂದಿನ ಇರ್ಬೋದು, ಇಂದಿನ ಬಯಕೆಗಳೆಲ್ಲ ಕೂಡ ದೈವೀ ಪ್ರೇಮವೆಂಬ ಅಗ್ನಿಗೆ ಆಹುತಿ ಆಗ್ತವೆ. ಈ ಪೂರ್ಣಾಹುತಿಯಲ್ಲಿ ಮಾನವೀಯ ಹುಚ್ಚುತನ ಎಲ್ಲ ಆಹುತಿಯಾಗಿ ಹೋಗ್ತವೆ. ಎಲ್ಲ ಕಳೆನ ಕೊಳಕೊಂಡವನು ಪರಿಶುದ್ಧನಾಗ್ತಾನೆ. ಅವನ ಅಲಂಕಾರಿಕ ಈ ಮೂಳೆಗಳಿಂದ ಬಯಕೆಗಳೆಂಬ ಮಾಂಸವೆಲ್ಲ ಕಳೆದು ಪೂತಿನಾಶಕ ಜ್ಞಾನ ಸೂರ್ಯನಿಂದ ಅವನ ಕರ್ಮದ ಅಸ್ಥಿ ಪಂಜರ ಬಣ್ಣ ಕಳೆದು ಬಿಳಿದಾಗಿ ಮನುಷ್ಯನೆದುರು ಮತ್ತು ದೇವನೆದುರು ನಿರಾಕ್ರಮಣಶೀಲದ ಕಡೆಗೆ ಪರಿಶುದ್ಧನಾಗ್ತಾನೆ ಮನುಷ್ಯ. ಅಂದ್ರೆ ಒಂದು ನಮ್ಮ ಮುಂದೆ ನಾವೀಗ ಅಗ್ನಿಹೋತ್ರ ಇವೆಲ್ಲವನ್ನು ಮಾಡ್ಬೇಕಾದ್ರೆ ಆ ವಸ್ತುಗಳನ್ನ ಹಾಕಿ
ಪೂರ್ಣಾಹುತಿಯನ್ನು ಕೊಡ್ತೀವಿ ಅಂತಂದ್ರೆ ನಮ್ಮ ಮನಸ್ಸೆಂಬ ಈ ಇದ್ರಲ್ಲೂ ಕೂಡ ಈ ಹೋತ್ರ ನಡಿಬೇಕು. ಒಂದು ಹೋಮದ ಕಾರ್ಯದಲ್ಲಿ ಪೂರ್ಣಾಹುತಿಯನ್ನು ಅರ್ಪಿಸಾಗೆ ನಮ್ಮ ಮನಸ್ಸಿನ ಈ ಕಲ್ಮಶಗಳನ್ನ, ನಮ್ಮ ಮನಸ್ಸಿನ ಅರಿಷಡ್ವರ್ಗಗಳನ್ನ ಆಗಾಗ್ಗೆ ನಾವು ಹೀಗೆ ಅಗ್ನಿಗೆ ಅರ್ಪಿಸ್ತಕ್ಕಂತ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಅದರಿಂದ ಉಸಿರಾಟದ ನಿಗ್ರಹದಿಂದ ಮನುಷ್ಯ ಎಂತಹ ನೈಜ ಅಸಾಧಾರಣ ಗುಣಕಾರಿಯಾದ ಪುನರುಜ್ಜೀವನಗೊಳಿಸಬಹುದು ಅನ್ನೋದನ್ನ ಇವತ್ತು ಸೈಂಟಿಫಿಕ್ ಆಗಿ ಅದನ್ನ ಸಂಶೋಧನೆಯನ್ನ ಲಕ್ಷಾಂತರ ಜನದ ಎದುರು ಮಾಡಿ ಅದನ್ನ ಯಶಸ್ವಿಯನ್ನು ಕೂಡ ಗಳಿಸ್ತಾ ಇದ್ದಾರೆ. ಅನೇಕ ಅಸ್ತಮ ಕಾಯಿಲೆ, ಇಂಥ ಕಾಯಿಲೆಗಳೆಲ್ಲ ಗುಣಕಾರಿಯನ್ನ ಆಗಿದಾವೆ. ಅಂದ್ರೆ ಅದಕ್ಕೆ ಅಂತಹ ಪವಾಡ ಸದೃಶ ಶಕ್ತಿ ಇದೆ ಅನ್ನೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಇದು ಕ್ರಿಯಾಯೋಗದ ಒಂದು ವಿಜ್ಞಾನದ ಕುರಿತು ಆಗಿತ್ತು. ಮತ್ತೆ ಇಲ್ಲಿ ಮುಂದೆ ಬಂದ್ರೆ ಅವರು ರಾಂಚಿಯಲ್ಲಿ ಒಂದು ಯೋಗ ಶಾಲೆಯನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ನಾವು ಗಮನಿಸಿದ್ವಿ ಇಲ್ಲಿ ಅವ್ರಿಗೆ ಯುಕ್ತೇಶ್ವರರ್ ಇರ್ಬೋದು, ಮಹಾವತಾರ್ ಬಾಬಾಜಿ ಇರ್ಬೋದು, ಮತ್ತೆ ಲಾಹಿರಿ ಮಹಾಶಯ, ಇವರೆಲ್ಲರ ಉದ್ದೇಶ ಭಾರತಕ್ಕೆ ಸೀಮಿತನಾಗದೆ ಯೋಗಾನಂದರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ನಮ್ಮ ಭಾರತದ ಮಹತ್ವವನ್ನ, ಆಧ್ಯಾತ್ಮಿಕ ತತ್ವವನ್ನ ಅಲ್ಲೆಲ್ಲ ಪಸರಿಸಬೇಕು ಅನ್ನೋದು ಅವರೆಲ್ಲರ ಉದ್ದೇಶ ಆಗಿತ್ತು. ಆ ನಿಟ್ಟಿನಲ್ಲಿ ಅದಕ್ಕೆ ಅವರು ಆಗಾಗ್ಲೇ ನೀವು ಪದವಿ ಪಡಿಬೇಕಾದ್ರೂ ಕೂಡ ಅವರಿಗಷ್ಟು ಆಸಕ್ತಿ ಇಲ್ಲದೆ ಇದ್ರು ಕೂಡ ಯೋಗಾನಂದರಿಗೆ ಯುಕ್ತೇಶ್ವರರು ಹೇಗೆ ಪದವಿಯನ್ನ ಪಡಿಲಿಕ್ಕೆ ಅವಕಾಶವನ್ನ ಮೋಟಿವೇಶನ್ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸಿದ್ದು. ಹಾಗೆ ಇಲ್ಲಿ ಗುರುಗಳು ಇವ್ರಿಗೆ ಸಂಸ್ಥೆಯನ್ನ ಸ್ಥಾಪನೆ ಮಾಡೋದು ಇದ್ರಲ್ಲಿ ಯಾವ್ದ್ರಲ್ಲೂ ಆಸಕ್ತಿ ಇರಲ್ಲ. ನೀನ್ ಯಾಕೆ ಹಾಗೆ ಮಾಡ್ತಾ ಇದೀಯ? ಸಂಸ್ಥೆಗಳು ಅಂದ್ರೆ ಕಣಜದ ಗೂಡುಗಳು ಅಂತ ಇವರ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ. ಅದೊಂದು ವ್ಯರ್ಥವಾದ ಕೆಲಸ ಗುರುಗಳೇ. ಮುಖ್ಯಸ್ಥನಾದವನು ಏನೇ ಮಾಡ್ಲಿ ಬಿಡಿ, ಜನರು ಟೀಕೆ ಮಾಡೋದನ್ನ ಬಿಡಲ್ಲ ಅಂತ ಹೇಳ್ತಾರೆ. ಆತ್ಮೀಯರೇ, ನಾವು ಒಮ್ಮೆ ಗಮನಿಸಿ, ಹಿಂದಿನ ಮಹಾನುಭಾವರು ಸಾಧಕರು ಏನಾದ್ರೂ ಈ ಟೀಕೆಗಳಿಗೆ ಹೆದರಿ ಕೂತಿದ್ರೆ ನಮ್ಮ ಮುಂದೆ ಇಂಥ ಅಭೂತ ಸಾಧನೆಗಳು ಇರ್ತಾ ಇರ್ಲಿಲ್ಲ. ವಿಶ್ವೇಶ್ವರಯ್ಯ ಇರ್ಬೋದು, ರಾಮಕೃಷ್ಣ ಪರಮಹಂಸರು ಇರ್ಬೋದು, ಇವರೆಲ್ಲ ಶಂಕರಾಚಾರ್ಯರು, ಇವ್ರು ಯಾರಿಗೂ ಏನ್ ಟೀಕೆ ಬಿಟ್ಟಿಲ್ಲ. ಅದನ್ನ ನಾವು ತಿಳಿಬೇಕು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಎಂತೆಂಥವರನ್ನು ಕೂಡ ಟೀಕೆ ಮಾಡಿದ್ದಾರೆ, ಖಂಡನೆ ಮಾಡಿ ಅವರನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡಿದರೆ ಅದೆಲ್ಲವನ್ನು ಮೀರಿ ನಿಂತಾಗ ಮನುಷ್ಯ ಸಾಧಿಸಲು ಸಾಧ್ಯ ಅನ್ನೋದು ನಮ್ಮೆಲ್ರಿಗೂ ಕೂಡ ಇದು ಉದಾಹರಣೆ ಆಗ್ಬೇಕು. ಅದರಿಂದ ಅವ್ರು ಹೇಳ್ತಾರೆ, ನೀನು ಸಂಸ್ಥೆಯ ಮೂಲಕ ಜನರಿಗೆ ಇದನ್ನು ಹೆಚ್ಚೆಚ್ಚು ಹೇಳ್ಬೇಕು. ಈ ನೋಡಿ, ಬೇರೆ ಯಾವುದೂ ಕೂಡ ಹಣ ಇಲ್ಲದೆ ಯಾವುದೂ ಕೂಡ ಈ ಮಟ್ಟಿಗೆ ಪ್ರಸಾರ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ನೋಡಿ, ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಯಾವುದೇ ನಿರೀಕ್ಷೆ ಇಲ್ಲದೆ ಎಲ್ಲರಿಗೂ ಇದನ್ನ ಹಂಚಬೇಕು, ಹಂಚಿದಷ್ಟು ಹೆಚ್ಚುವುದು ಅಂತ ಹೇಳಿ ಇಲ್ಲಿ ಇದನ್ನ ಹಂಚ್ತಾ ಇದ್ದಾರೆ. ಹಾಗೆ ಯುಕ್ತೇಶ್ವರರು ಇದನ್ನ ಅವತ್ತೇ ಹೇಳ್ತಾರೆ, ಈ ದಿವ್ಯವಾದ ಕೆನೆಯನ್ನೆಲ್ಲ ನೀನ್ ಒಬ್ನೇ ತಿನ್ಬೇಕು ಅಂತ ಮಾಡಿದೀಯಾ ಅಂತ. ಅಂದ್ರೆ ಇದು ಜನರಿಗೂ ಇದ್ರ ಸ್ವಾದ ಗೊತ್ತಾಗ್ಬೇಕು, ಅವರು ಕೂಡ ಬದುಕಿನ ಮೋಕ್ಷದೆಡೆಗೆ ಹೋಗ್ಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಅದರಿಂದ ಅವ್ರು ಹೇಳ್ತಾರೆ, ದೇವರು ಅನ್ನೋದು ಜೇನು, ಸಂಸ್ಥೆಗಳು ಅನ್ನೋವಿದಾವಲ್ಲ ಅವು ಜೇನುಗೂಡುಗಳು. ಎರಡೂ ಬೇಕು, ಜೇನು ಬೇಕು, ಜೇನುಗೂಡು ಬೇಕು. ಆತ್ಮವಿಲ್ಲದ ರೂಪ ವ್ಯರ್ಥ ಅನ್ನೋದೇನು ನಿಜ. ಆದ್ರೆ ಆಧ್ಯಾತ್ಮಿಕ ಜೇನಿನಿಂದ ತುಂಬಿದ ಈ ಜೇನುಗೂಡುಗಳನ್ನ ಯಾಕೆ ನೀನು ಸ್ಥಾಪಿಸಬಾರ್ದು ಅಂತ ಹೇಳಿ ಯುಕ್ತೇಶ್ವರರು ಅವ್ರಿಗೆ ಆಗಾಗ್ಲೇ ಹೇಳ್ತಾ ಹೋಗ್ತಾರೆ. ಅದರಿಂದ ಇವರು ಪರಮಾತ್ಮ ನಿನ್ನ ಪ್ರೀತಿ ಸರ್ವದಾ ಮತ್ತು ಭಕ್ತಿ ಎಂಬ ಗರ್ಭಗುಡಿಯಲ್ಲಿ ಬೆಳಗ್ತಾ ಇರ್ಲಿ, ಆ ನಿನ್ನ ಪ್ರೀತಿಯನ್ನ ಎಲ್ಲ ಹೃದಯಗಳಲ್ಲೂ ಬೆಳಗಿಸ್ಲು ನನಗೆ ಸಾಮರ್ಥ್ಯವನ್ನ ಕೊಡು ಅಂತ ಹೇಳಿ ಯೋಗಾನಂದರು ಮೊರೆಯನ್ನ ಇಡುತ್ತಾರೆ. ಹಾಗೇನೆ ಅಲ್ಲಿ ಮುಂದೆ ಹೇಳ್ತಾರೆ, ಮುಪ್ಪಿನಲ್ಲಿ ನೀನು ಹೆಂಡತಿಯ ಒಡನಾಟವನ್ನು ಹೇಗೆ ತಾನೇ ಕಳ್ಕೊಳ್ತೀಯ ಅಂತಂದ್ರೆ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಹೇಗೆ ಬದುಕಲ್ಲಿ ಈ ಸಾಮಾನ್ಯ ಮನುಷ್ಯ ಬಾಳಿನ ಜಂಜಾಟದಲ್ಲಿ, ಹೋರಾಟದಲ್ಲಿ ತನ್ನ ಸಂಗಾತಿಯೊಂದಿಗೆ ಒಂದು ಆತ್ಮೀಯತೆ ಒಂದಿದೆಯಾ ಕಡಿಮೆ ಇರುತ್ತೆ. ಆದ್ರೆ ನಿಜವಾಗಿ ಅವರು ಹತ್ರ ಆಗ್ತಕ್ಕಂಥದ್ದು ದಾಂಪತ್ಯ ಒಂದು ಸ್ವಾರಸ್ಯಕರಾಗಿರ್ತಕ್ಕಂಥದ್ದು ವೃದ್ಧಾಪ್ಯದಲ್ಲಿ. ಅಂದ್ರೆ ಈ ವೃದ್ಧಾಪ್ಯನೇ ಆಧ್ಯಾತ್ಮಿಕ ವೃದ್ಧಾಪ್ಯದಲ್ಲಿ ಕೂಡ ಒಬ್ಬ ಗೃಹಸ್ಥ ಉತ್ತಮ ಕಾರ್ಯನಿರತನಾಗಿ ಹೆಂಡತಿ ಮಕ್ಕಳ ಸಂರಕ್ಷಣೆ ಮಾಡಿದ್ರೆ ಅಂತವನು ದೇವರ ದೃಷ್ಟಿನಲ್ಲಿ ಯೋಗ್ಯ ಪಾತ್ರವನ್ನ ನಿರ್ವಹಿಸಿದಂತೆ ಅಂತ ನೀನ್ ಒಪ್ಪಲ್ವಾ ಅಂತ ಕೇಳ್ತಾರೆ. ಅಂದ್ರೆ ಇವ್ರು ಹೇಳ್ತಾರೆ, ಅದಕ್ಕೆ ಗುರುಗಳೇ, ಈ ಜನ್ಮದಲ್ಲಿ ನನ್ನ ಬಯಕೆ ಎಲ್ಲ ಬ್ರಹ್ಮಾಂಡ ನಾಯಕನಿಗಾಗಿ ಮಾತ್ರ. ಅಂದ್ರೆ ಇವ್ರು ಸಂಸಾರ ಅನ್ನೋದ ಯಾವತ್ತೂ ಕೂಡ ಇಲ್ಲಿ ಯೋಗಾನಂದ್ರು ಒಪ್ಕೊಳ್ಳಲ್ಲ. ಹಾಗೇನೆ ನೆನ್ಪಿರ್ಲಿ, ಯಾರು ಸ್ವಾಭಾವಿಕವಾಗಿ ನಿರ್ವಹಿಸಬೇಕಾದಂತ ಕೌಟುಂಬಿಕ ಕರ್ತವ್ಯಗಳನ್ನ ತ್ಯಜಿಸ್ತಾನೆಯೋ ಅಂತವನು ಮತ್ತು ದೊಡ್ಡ ಕುಟುಂಬದ ಏನಾದರೊಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗುತ್ತೆ.
ಆದ್ದರಿಂದ ಮಾತ್ರನೇ ತನ್ನ ತ್ಯಾಗವನ್ನು ಕೊಳ್ಳಬಲ್ಲ. ಅಂದ್ರೆ ಈ ಗೃಹಸ್ಥಾಶ್ರಮನ ಮಾಡಿದ್ಮೇಲೆ ಇದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಅಂದ್ರೆ ಇಡೀ ಜಗತ್ತೇ ಒಂದು ಸಂಸಾರ ಅಲ್ಲಿ ಅಂತ ಮಾಡ್ಬೇಕು. ಆದ್ರೆ ಇಲ್ಲಿ ಎಲ್ಲೂ ಕೂಡ ಸಂಸಾರಿಗಳು ಮೋಕ್ಷಕ್ಕೆ ಅನರ್ಹರು ಅನ್ನೋ ಮಾತು ಬರಲ್ಲ. ಯುಕ್ತೇಶ್ವರರು ಸಂಸಾರಿಗಳು, ಲಾಹಿರಿ ಮಹರ್ಷಿಯರು ಕೂಡ ಸಂಸಾರದಲ್ಲಿ ಇದ್ದುಕೊಂಡೇ ಆ ಬದುಕಿನ ಪರಮೋನ್ನತೆಯನ್ನ ಸಾಧಿಸಿದಂಥವರು. ಹಾಗೇನೆ ಯುವಕರಿಗೆ ಸರಿಯಾದ ಶಿಕ್ಷಣವನ್ನ ಕೊಡಬೇಕೆಂಬ ಆದರ್ಶ ಯಾವಾಗ್ಲೂ ಯೋಗಾನಂದರ ಮನಸ್ಸನ್ನ ಕೊರಿತಾ ಇತ್ತು. ಹಾಗೆ ಅವರು ಆ ಹುಡುಗರು ಪ್ರೌಢತೆಯ ಪೂರ್ಣ ಎತ್ತರಕ್ಕೆ ಬೆಳಿಬೇಕು ಅನ್ನುವಾಗುವಂತ ಶಾಲೆಯೊಂದನ್ನ ಸ್ಥಾಪಿಸ್ಬೇಕು ಅಂತ ಇವರು ನಿರ್ಧಾರ ಮಾಡ್ತಾರೆ. ಇದಕ್ಕಾಗಿ ಮೊದಲ ಹೆಜ್ಜೆಯಾಗಿ ಅವರು ಬಂಗಾಳದ ದಿಹಿಕಾ ಎಂಬ ಒಂದು ಸಣ್ಣ ಹಳ್ಳಿ ಪ್ರದೇಶದಲ್ಲಿ ಕೇವಲ 7 ಮಕ್ಕಳನ್ನ ಸೇರಿಸಿ ಶಾಲೆಯನ್ನ ಪ್ರಾರಂಭಿಸ್ತಾರೆ. ಅದು 1 ವರ್ಷದ ನಂತರ 1918ರಲ್ಲಿ ಕಾಸಿಂ ಬಜಾರಿನ ಮಹಾರಾಜ ಸರ್ ಮಣಿಚಂದ್ರ ನಂದಿಯ ಔದಾರ್ಯದ ಫಲವಾಗಿ ಅದು ತುಂಬಾ ವೇಗವಾಗಿ ಬೆಳೀತಾ ರಾಂಚಿಗೆ ಅದನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಅದು ಕಲ್ಕತ್ತೆಯಿಂದ ಸುಮಾರು 200 ಮೈಲಿಗಳ ದೂರಕ್ಕೆ ಬಿಹಾರದಲ್ಲಿರ್ತಕ್ಕಂಥ ಈ ಊರು ಭಾರತದ ಅತ್ಯಂತ ಆರೋಗ್ಯಕರ ವಾತಾವರಣದ ಅನುಗ್ರಹ ಪಡೆದಂತ ಸ್ಥಳ. ಈ ರಾಂಚಿಯಲ್ಲಿರ್ತಕ್ಕಂಥ ಕಾಸಿಂ ಬಜಾರ್ ಅರಮನೆನೆ ಯೋಗಾನಂದರ ಹೊಸ ಶಾಲೆಯ ಪ್ರಧಾನ ಕಟ್ಟಡ ಆಗುತ್ತೆ. ಅದನ್ನ ಯೋಗಾನಂದರು ಯೋಗದ ಸತ್ಸಂಗ ಬ್ರಹ್ಮಚರ್ಯ ವಿದ್ಯಾಲಯ ಅಂತ ಕರೀತಾರೆ. ಇಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ತರಗತಿಗಳ ಶಿಕ್ಷಣಕ್ಕೆ ಅವರು ವ್ಯವಸ್ಥೆಯನ್ನ ಮಾಡ್ತಾರೆ. ಅಲ್ಲಿ ಏನೇನಿರುತ್ತೆ? ಕೃಷಿ, ಕೈಗಾರಿಕೆ, ವಾಣಿಜ್ಯ ಮತ್ತು ಪಾಂಡಿತ್ಯದ ವಿಷಯಗಳಿರುತ್ತೆ. ಆತ್ಮೀಯರೇ, ನಾವೆಲ್ಲರೂ ಈ ಶಿಕ್ಷಣ ಪದ್ಧತಿನ ಹಿಂದೆ ಕೇಳಿದೀವಿ. ಗುರುಕುಲ ಶಿಕ್ಷಣ ಪದ್ಧತಿ ಇರ್ಬೋದು, ಗಾಂಧೀಜಿಯವರ ಕನಸಿನ ಔದ್ಯೋಗಿಕ ಶಿಕ್ಷಣ ಪದ್ಧತಿ ಇರ್ಬೋದು ಅಂತ. ಅಂದ್ರೆ ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆನಲ್ಲಿ ಒಂದು ವಿದ್ಯಾರ್ಥಿ ವ್ಯಾಸಂಗವನ್ನು ಮುಗಿಸಿ ಹೊರಗಡೆ ಬಂದ ಅಂದ್ರೆ ಅವನ ಬದುಕನ್ನು ಎದುರಿಸ್ಲಿಕ್ಕೆ ಅವನು ಆತಂಕ ಪಡಬಾರ್ದು. ಆ ರೀತಿ ಎಲ್ಲ ಔದ್ಯೋಗಿಕ ಶಿಕ್ಷಣ ತರಬೇತಿ ಕೂಡ ಶಿಕ್ಷಣದಲ್ಲಿ ದೊರೀತಾ ಇತ್ತು. ಅವನ ಬಾಳನ್ನ ಹೇಗೆ ನಡೆಸ್ಬೇಕು, ಹೇಗೆ ಮನಸ್ಸನ್ನ ಪಕ್ವಗೊಳಿಸ್ಬೇಕು, ಎಲ್ಲವೂ ಕೂಡ ಹಿಂದಿನ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿತ್ತು. ರಾಜನ ಮಗ ಆಗಿರ್ಲಿ, ಅವನು ಯಾರ ಮಗ ಆದ್ರೂ ಕೂಡ ಗುರುಕುಲದಲ್ಲಿ ಸೇವೆಯನ್ನ ಮಾಡ್ತಲೇ ಶಿಕ್ಷಣವನ್ನ ಕಲಿಬೇಕಾಗಿತ್ತು. ಆದ್ರೆ ಇವತ್ತಿನ ಶಿಕ್ಷಣ ಪದವಿಯನ್ನ ಪಡೆದು ಮಕ್ಕಳು ಇವತ್ತ ಲಕ್ಷ ಜನ ಪ್ರತಿ ವರ್ಷ ಹೊರಗಡೆ ಬರ್ತಿದ್ದಾರೆ. ಪದವಿ ಮುಗಿಸಿದ್ರು ಕೂಡ ನಾನು ಏನು ಮಾಡ್ಬೇಕು ಅನ್ನೋ ಗೊತ್ತು ಗುರಿ ಇಲ್ಲದೆ ಮಕ್ಕಳು ಬರ್ತಾ ಇದ್ದಾರೆ. ಅದಕ್ಕೆ ಮಕ್ಕಳ ತಪ್ಪಿಲ್ಲ, ಈ ಶಿಕ್ಷಣ ವ್ಯವಸ್ಥೆಯೇ ತಪ್ಪು. ಅವರ ಜೀವನಕ್ಕೂ ಈ ಕಲಿಕೆಗೂ ಏನು ಸಂಬಂಧ ಇಲ್ಲ. ಉದಾಹರಣೆ BA ಓದ್ಬೇಕಾದ್ರೆ ಆ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಇದನ್ನೆಲ್ಲ ನಾವು ಕಲಿಸ್ತೀವಿ. ಆದ್ರೆ ಹೊರಗಡೆ ಬಂದ್ರೆ ಅದನ್ನ ಹಿಡಿದು ಹೋದ್ರೆ ಅವನ ಕೆಲಸ ಏನು ಸಿಗ್ತಾ ಇಲ್ಲ. ಇಂಥ ಪದ್ಧತಿಯನ್ನು ನೋಡ್ತಿದೀವಿ. ಮತ್ತೆ ಈ ಶಿಕ್ಷಣ ನಮಗೆ ಬೇಕು. ಇಂತಹ ಮೂಲ ಶಿಕ್ಷಣದಿಂದ ಆ ಬದುಕಲ್ಲಿ ಹಲವಾರು ತರಬೇತಿ, ಅವನಿಗೆ ಕೆಲಸ ಯಾವ್ದನ್ನಾದ್ರೂ ಮಾಡ್ಲಿ, ಆದ್ರೆ ಅವನಿಗೆ ಎಲ್ಲವನ್ನೂ ಕಲ್ತಿರ್ಬೇಕು. ನನ್ನ ಸ್ಟೂಡೆಂಟಿಗೆ ರಿಯಲಿ ನಾನು ಹೇಳ್ತಕ್ಕಂಥದ್ದೇ ಇದು. ನೀವು ಜೀವನದಲ್ಲಿ ಯಾವ್ದನ್ನ ಮೂಲಕ ಬೇಕಾದ್ರೂ ನೀವು ಬದುಕನ್ನ ಕಟ್ಕೊಳ್ಳಿ, ಅದಕ್ಕೆ ಎಲ್ಲ ಕೆಲಸಗಳು ಬರ್ತಾ ಇರ್ಬೇಕು. ವ್ಯವಸಾಯ ಇರ್ಬೋದು, ಒಂದು ಕೈಗಾರಿಕೆಯಲ್ಲಿ ಇರ್ಬೋದು, ಕರಕೌಶಲ ಕಲೆಗಳಿರ್ಬೋದು, ಇವತ್ತೊಂದು ಮೊಬೈಲ್ ರಿಪೇರಿ ಇರ್ಬೋದು, TV, ಇಂಥ ಟೆಕ್ನಾಲಜಿ ಯಾವುದನ್ನಾದ್ರೂ ಬದುಕು ಹೀಗೆ ಇರಲ್ಲ. ಈ ನದಿ ಹರಿಬೇಕಾದ್ರೆ ತನ್ನ ಪಾತ್ರವನ್ನ ಹೇಗೆ ಬದಲಿಸ್ತಾ ಹೋಗುತ್ತೋ ಹಾಗೆ ಬದುಕೆಂಬ ನದಿ ಕೂಡ ಹರಿತಿರುತ್ತೆ. ಹಾಗೆ ಹೋಗ್ಬೇಕು. ಈ ಶಿಕ್ಷಣ ಪದ್ಧತಿಯನ್ನು ನೋಡಿದ್ರೆ ರಿಯಲಿ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಪ್ರಸ್ತುತ ನಾವು ತುಂಬಾ ಆತಂಕದಲ್ಲಿ, ಎಂತಹ ಓದಿದ ಮಕ್ಕಳು ಕೂಡ ಆತಂಕದ ಭಯದ ವಾತಾವರಣಕ್ಕೆ ಅವರು ಹೊರಗಡೆ ಬಂದ ಸಮಾಜದಲ್ಲಿ ಅನೇಕ ಎಲ್ಲೆಲ್ಲೋ ಹೋಗಿ ತಮ್ಮ ಹಾದಿ ತಪ್ಪಿ ಕೊನೆಗೆ ಅದನ್ನೇ ತಪ್ಪು ದಾರಿನಲ್ಲಿ ಹೋಗ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಇಲ್ಲೂ ಕೂಡ ಪ್ರಾಚೀನ ಕಾಲದ ಶಿಕ್ಷಣ, ಗುರುಕುಲ ಶಿಕ್ಷಣವನ್ನೇ ನಮ್ಮ ಕಣ್ಮುಂದೆ ಇದು ತರ್ತಾ ಹೋಗುತ್ತೆ. ಹೀಗೇನೆ ಯೋಗ, ಧ್ಯಾನ ಮತ್ತು ವಿಶೇಷ ರೀತಿಯ ಆರೋಗ್ಯ, ದೇಹದ ಬೆಳವಣಿಗೆ ಸಾಧಕವಾದಂತ ಯೋಗದ ಪದ್ಧತಿಯನ್ನು ಕೂಡ ಅವರು ಕಲಿಸ್ತಾ ಹೋಗ್ತಾರೆ. ಹಾಗೇನೆ ಈ ಮನುಷ್ಯನ ದೇಹ ಒಂದು ಎಲೆಕ್ಟ್ರಿಕ್ ಬ್ಯಾಟರಿ ಅಂತೆ ಅನ್ನೋದನ್ನ ಅರ್ಥ, ಮನುಷ್ಯನು ಇಚ್ಛಾಶಕ್ತಿ ಮತ್ತು ನೇರ ಸಾಧನದ ಮೂಲಕ ಕಳೆದ ಶಕ್ತಿಯನ್ನು ಪುನಃ ತುಂಬಿಸಿಕೊಳ್ಳಬಹುದು ಅಂತ ಯೋಗಾನಂದರು ತರ್ಕಿಸ್ತಾ ಹೋಗ್ತಾರೆ. ಇಚ್ಛೆ ಪಟ್ಟಲ್ಲದೆ ಯಾವ ಬಗೆಯ ಕಾರ್ಯವೂ ಆಗುವುದಿಲ್ಲ. ಆದ್ದರಿಂದ ಹೊರೆಯಾಗುವಂತಹ ಸಲಕರಣೆಗಳನ್ನಾಗಲಿ, ಯಾಂತ್ರಿಕವಾದ ವ್ಯಾಯಾಮಗಳನ್ನಾಗಲಿ, ಶಕ್ತಿಯನ್ನ ನವೀಕರಿಸಲು ಮನುಷ್ಯ ಎಲ್ಲಕ್ಕೂ ಆದಿಮೂಲ ಎನಿಸಕ್ಕಂತ ಇಚ್ಛಾಶಕ್ತಿಯನ್ನ ಬಳಸ್ಕೋಬೇಕು. ಈ ಸರಳವಾದ ಯೋಗದ ತಂತ್ರಗಳಿಂದ ಪ್ರಜ್ಞಾಪೂರ್ವಕವಾದ ತತ್ಕ್ಷಣದಲ್ಲಿ ಅನಿಯಮಿತ ಒಂದು ವಿಶ್ವಶಕ್ತಿಯ ಸರಬರಾಜಿನಿಂದ ಆ ಕಶೇರುಜ್ಜುವಿನ ಮೂಲದಲ್ಲಿ ಕೇಂದ್ರೀಕೃತವಾಗಿರೋ ಪ್ರಾಣ ಶಕ್ತಿಯನ್ನ ಪುನಃ ತುಂಬಿಸಿಕೊಳ್ಳಬಹುದು.
ಅಂದ್ರೆ ಆಸಕ್ತಿಗೆ ಅನುಗುಣವಾಗಿ ಎಲ್ಲವೂ ನಡಿಬೇಕು. ಇವತ್ತು ಮಕ್ಕಳಿಗೆ ನಾವು ಸುಮ್ನೆ ಒಂದು ಚೀಲಕ್ಕೆ ತುಂಬುವ ಹಾಗೆ ತುಂಬ್ತಾ ಇದೀವಿ. ಭತ್ತ ರಾಗಿನ ತುಂಬ್ತೀವಲ್ಲ, ಹಾಗೆ ಆ ಮಗುವಿನ ಆಸಕ್ತಿ ಯಾವ ಫೀಲ್ಡ್ ಅಲ್ಲಿ ಇದೆ, ಪೋಷಕರ ಬಲವಂತಕ್ಕೋ ಪೋಷಕರ ಒಂದು ದೊಡ್ಡಸ್ತಿಗೆಗೋ ಮಕ್ಕಳು ಇಷ್ಟ ಇಲ್ಲದೆ ಇದ್ರು ಅವಕ್ಕೆ ಹೋಗಿ ಕೊನೆಗೆ ಇಡೀ ಬದುಕು ಅವರು ನರಳ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ನಮ್ಮ ಮಕ್ಕಳ ಮನಸ್ಸರಿತು, ಅವರ ಆಸಕ್ತಿಯನ್ನ ಅರಿತು ಅದನ್ನು ಒದಗಿಸ್ಕೊಡ್ಬೇಕಷ್ಟೇ. ನಾವ್ ತಿಳಿಬೇಕು ನಮ್ಮ ಮಕ್ಕಳು ನಮ್ಮ ಮಕ್ಕಳಲ್ಲ, ಅವ್ರಿಗೆ ನಾವೊಂದು ದಾರಿ ದೀಪ ಅಷ್ಟೇ, ತೋರಿಸ್ಬೇಕಷ್ಟೇ. ನನ್ನ ಅಪ್ಪ ಅಮ್ಮ ನನಗೆ ಈ ದಾರಿ ತೋರಿಸಿದರೆ ನಾನು ಅವರಿಗೆ ನಿನ್ನ ದಾರಿನಲ್ಲಿ ನೀನು ಹೋಗು, ನಾನೆಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅನ್ನೋದು ಬೇಕು. ಇಚ್ಛೆಯನ್ನ ಬಿಟ್ಟು ಹೋದ್ರೆ, ಬಲವಂತವಾಗಿ ಹೋದ್ರೆ ಅವನು ಏನನ್ನೂ ಸಾಧಿಸ್ಲಿಕ್ಕಲ್ಲ. ಆದ್ಮೇಲೆ ನಾವಿವತ್ತೊಂದು ಸರ್ವೆ ಮಾಡ್ತಾ ಹೋದ್ರೆ ಎಲ್ಲ ಉದ್ಯೋಗಸ್ಥರನ್ನ ಅವ್ರು ಮಾಡ್ತಾ ಇರ್ತ ಕೆಲಸವನ್ನ ನೀವು ಒಂದು ಪ್ರಶ್ನೆ ಮಾಡ್ತಾ ಹೋದ್ರೆ 100ಕ್ಕೆ ಅರ್ಧಕ್ಕಿಂತ ಹೆಚ್ಚು ಜನ ನನಗೆ ಈ ಫೀಲ್ಡ್ ಅಲ್ಲಿ ಇಷ್ಟ ಇರ್ಲಿಲ್ಲ, ಅಪ್ಪನೋ ಅಮ್ಮನೋ ಇಂಥವ್ರು ಸಮಾಜದ ಕಾರಣದಿಂದ ನಾನು ಈ ಫೀಲ್ಡಿಗೆ ಬಂದೆ ಅಂತ ಲಕ್ಷ ಜನ ಮೆಡಿಕಲ್ ಸ್ಟೂಡೆಂಟ್ ಹೇಳಿದ್ದಾರೆ, ಇಂಜಿನಿಯರ್ಗಳು ಹೇಳಿದ್ದಾರೆ. ಅವ್ರದ್ದು ಏನೋ ಒಂದು ಕಲೆನಲ್ಲಿರುತ್ತೆ, ಒಂದು ಕವಿ ಆಗ್ಬೇಕು ಅಂತ, ಇನ್ನೊಂದು ಏನೋ ಇರುತ್ತೆ. ಅದಕ್ಕೆ ನಿಜವಾಗ್ಲೂ ನಾವು ಅವಕಾಶವನ್ನ ಕೊಡಬೇಕು ಅನ್ನೋದನ್ನ ಈ ಇದರಲ್ಲಿ ನಾವು ಅರಿಬೇಕಾಗುತ್ತೆ. ಆದ್ರೆ ಇವರು ಅಂತ ಉತ್ತಮವಾದ ಅವಕಾಶವನ್ನ ಯೋಗಾನಂದ್ರಲ್ಲಿ ಕೊಡ್ತಾ ಹೋಗ್ತಾರೆ. ಪ್ರಾಣ ಶಕ್ತಿಯನ್ನ ಹೇಗೆ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಬದಲಿಸುವ ಮತ್ತು ಕಷ್ಟಕರವಾದ ಆಸನಗಳನ್ನು ಕೂಡ ಮಕ್ಕಳು ಸಮಚಿತ್ತತೆಯಿಂದ ಮಾಡ್ತಾ ಹೋಗ್ತಾರೆ. ಇದರಿಂದ ಶಕ್ತಿವಂತರಾದ ವಯಸ್ಕರು ಕೂಡ ಮಾಡ್ಲಾಗ್ದಂಥದನ್ನ ಇವ್ರು ಮಾಡ್ತಾರೆ. ಅಂದ್ರೆ ಮನಸ್ಸಿಗೆ ಅಧೀನ ಮಾಡಿದ್ರೆ ಯಾವ ನಿಟ್ಟಿನಲ್ಲಿ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಅದ್ಭುತ ಚಮತ್ಕಾರಗಳನ್ನ ಇವರು ಮಾಡಿ ತೋರಿಸ್ತಾರೆ. ಹಾಗೇನೆ ಇವರ ತಮ್ಮ ವಿಷ್ಣು ಚರಣ್ ಘೋಷ್ ಕೂಡ ಈ ರಾಂಚಿ ಶಾಲೆಗೆ ಸೇರಿ ಅಲ್ಲೇ ವ್ಯಾಯಾಮ ಶಿಕ್ಷಕನಾಗಿ ಕೂಡ ಕೆಲಸವನ್ನ ಮಾಡಿ ಪಾಶ್ಚಾತ್ಯ ದೇಶಗಳಿಗೆಲ್ಲ ಹೋಗಿ ಈ ಯೋಗದ ಬಗ್ಗೆ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ದೇಹದ ಮೇಲೆ ಮನಸ್ಸಿನ ಶಕ್ತಿಯ ಪ್ರಭಾವ ಎಷ್ಟೆಂಬುದನ್ನ ಕಂಡು ಆ ಪಾಶ್ಚಿಮಾತ್ಯರು ಕೂಡ ನಿಬ್ಬೆರಗಾಗ್ತಾರಂತೆ. ಅಂದ್ರೆ ಆ ಮನಸ್ಸು ಹೇಳಿದನೆ ಶರೀರ ಹೇಗೆ ಮಾಡುತ್ತೆ, ಆ ಶರೀರ ಒಂದು ಯಂತ್ರದ ರೀತಿ ಅಷ್ಟೇನೆ, ಅದೆಲ್ಲವನ್ನ ಮೀರಿದ ಮನಸ್ಸು ಆತ್ಮ ಮುಖ್ಯ ಅನ್ನೋದನ್ನ ಅವರು ಇಡೀ ಪ್ರಪಂಚಕ್ಕೆ ಸಾರ್ತಾರೆ. ಹೀಗೆ ರಾಂಚಿಗೆ ಸುಮಾರು 2,000 ಅರ್ಜಿಗಳು ಬರ್ತಾವಂತೆ ಕೆಲ್ಸಕ್ಕೆ ಸೇರ್ಲಿಕ್ಕೆ. ಆದ್ರೆ ಅಲ್ಲಿ ಇವರು ಒಂದು ಸನ್ನಿವಾಸ ಅಂತ ಅಂದ್ರೆ ಅಲ್ಲೇ ವಿದ್ಯಾರ್ಥಿಗಳು ಉಳಿದು ಕಲಿಬೇಕಾಗಿದ್ರಿಂದ ಅಷ್ಟೊಂದು ಮಕ್ಕಳಿಗೆ ಅವಕಾಶ ಕೊಡ್ಲಿಕ್ಕೆ ಇವರಾಗಲ್ಲ. ಕೇವಲ 100 ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ, ಅಷ್ಟಕ್ಕೆ ಮಾತ್ರ ಅವಕಾಶವನ್ನ ಕೊಡ್ತಾರೆ. ಹಾಗೆ ಈ ವಿದ್ಯಾಲಯದಲ್ಲಿ ಆ ಮಕ್ಕಳು ಚಿಕ್ಕ ವಯಸ್ಸಿಗೆ ಬಂದಿದ್ರಿಂದ ಅಲ್ಲಿ ತಂದೆನೂ ಇವರೇ ತಾಯಿನೂ ಇವರೇ ಆಗಿ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಅವ್ರು ಹೇಳ್ತಾರೆ ಈ ಯೇಸು ಕ್ರಿಸ್ತರ ಒಂದು ವಾಣಿಯನ್ನ ಅವರು ಎಲ್ಲವನ್ನು ಬಿಟ್ಟು ಬಂದವರಿಗೆ ಹೇಗೆ ನೀನು ಎಲ್ಲವನ್ನು ಮೀರಿದ ಪ್ರೀತಿಯನ್ನು ಕೊಡ್ಬೇಕು ಅನ್ನೋದನ್ನ ನೆನಪಿಸ್ತಾ ಹೋಗ್ತಾರೆ. ಹೀಗೇನೆ ಯುಕ್ತೇಶರು ಕೂಡ ಅದನ್ನ ಹೆಚ್ಚಿನ ಜವಾಬ್ದಾರಿಗಳನ್ನ ವಹಿಸ್ಕೊಳ್ಳಿಕ್ಕಾಗಿ ಹೇಗೆ ನಾವು ಸಮಾಜಕ್ಕೋಸ್ಕರವು ಅಂದ್ರೆ ಈಗ ಅವ್ರು ಹೇಳ್ತಾರೆ ಈಗ 100 ಪಟ್ಟು ಮನೆಗಳು ನನಗೆ ಸಹೋದರರಾಗಿದ್ದಾರೆ ಅಂತ. ಯಾವ ಸಾಧಕ ಮದುವೆ ಕುಟುಂಬ ನಿರ್ವಹಣೆ ಅಂತ ಸಾಮಾನ್ಯವಾದ ಬಾಳಿನ ಅನುಭವಗಳನ್ನ ಕಳ್ಕೊಳ್ತಾನೋ ಅಂತವನ ಅನೇಕ ಸಂದರ್ಭಗಳಲ್ಲಿ ಜನರ ತಪ್ಪು ತಿಳುವಳಿಕೆ ಕಾರಣದಿಂದ ಕಿರುಕುಳದಿಂದ ಕೂಡಿದಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಹೀಗೆ ನಾವು ಈ ಸಮಷ್ಟಿಯೊಡನೆ ಬೆರೆಯೋದ್ರಿಂದ ಸ್ವಾರ್ಥವನ್ನ ಗೆದ್ದು ದೈವ ಸಹಾಯವನ್ನ ಪಡೆಯಕ್ಕೆ ಸಾಧಕನಿಗೆ ಸಹಾಯವಾಗುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಬೇಕಾದಷ್ಟು ಉದಾಹರಣೆಗಳಿದಾವೆ. ಪ್ರಸ್ತುತ ನಾವು ಅಬ್ದುಲ್ ಕಲಾಂ ಅನ್ನ ಇಲ್ಲಿ ಉದಾಹರಿಸ್ಬೋದು. ಹೀಗೇನೆ ತಂದೆ ಅವ್ರಿಗೆ ನಾಗ್ಪುರ ರೈಲ್ವೆನಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತಿರ್ತಾರೆ. ಆ ಮಾತನ್ನ ಮೀರಿ ಯೋಗಾನಂದರು ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಿರ್ತಾರೆ. ಅವರು ಅಲ್ಲಿಂದ ಇವ್ರಿಗೆ ಯಾವತ್ತೂ ಆಶೀರ್ವಾದವನ್ನ ಮಾಡಿರಲ್ಲ. ಈಗ ಅವ್ರು ಕೂಡ ರಾಂಚಿಗೆ ಬಂದು ಆಶೀರ್ವಾದವನ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ, ಮಗು ಬಾಳಿನಲ್ಲಿ ನಿನ್ನ ಆಯ್ಕೆಯ ಬಗ್ಗೆ ನಾನೀಗ ಸಮಾಧಾನ ತಂದ್ಕೊಂಡಿದ್ದೀನಿ. ಅಂದ್ರೆ ನಾವು ಬದುಕು ಅಂದ್ರೆ ಏನೋ ಒಂದು ಕೆಲ್ಸಕ್ಕೆ ಹೋಗಿ ದುಡಿಯೋದೇ ಜೀವನದ ಗುರಿ ಅಲ್ಲ ಅನ್ನೋದನ್ನ ಅವರು ಕೂಡ ಹೇಳ್ತಾರೆ. ಸಂತೋಷದಿಂದ ಉತ್ಸಾಹದಿಂದ ನೀನ್ ಇರ್ತಕ್ಕಂತ ಈ ಚಿಕ್ಕ ಮಕ್ಕಳ ಜೊತೆ ನೀನ್ ಇರೋದ್ ನೋಡಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನಿನ್ನ ಆ ನಿರ್ಜೀವವಾದ ಆ ರೈಲು ವೇಳಾಪಟ್ಟಿಗಳ ಒಡನಾಟದಲ್ಲಿ ನೀನ್ ಇರ್ಬೇಕಾದವನಲ್ಲ. ನೀನ್ ಇಲ್ಲಿಯವನೇ ಸರಿ, ನೀನ್ ಇಲ್ಲಿರೋದೇ ಸರಿ. ನನ್ನ ಕಾಲಬುಡದಲ್ಲಿ ಅಂಟಿಕೊಂಡಿದ್ದಂತ ಹುಡುಗರ ಗುಂಪಿನಂತ ಕೈ ಬೀಸಿ ಅವರು ಮಿನುಗುವ ಕಣ್ಣುಗಳಿಂದ ನೋಡ್ತಾ, ಅಂದ್ರೆ ತಂದೆ ಹೇಗ್ ಮಾಡಿದ್ರು, ಅವ್ರ ಆಕ್ಷನ್ ಹೇಗಿತ್ತು ಅನ್ನೋದನ್ನೆಲ್ಲ ಹೇಳ್ತಾರೆ. ನನಗೆ 8 ಮಂದಿ ಮಕ್ಳಿದ್ರು, ಆದ್ರೆ ನಿನಗೆ ಎಷ್ಟು ಮಕ್ಳಿದ್ದಾರೆ,
ನನ್ನ ಹೃದಯನೇ ಭಾರ ಆಗ್ತಾ ಇದೆ ಮಗು ಅಂತ ಹೇಳ್ತಾರೆ. ನೋಡಿ, ನಾವು ಸ್ವಾರ್ಥತೆಯಲ್ಲಿ ನನ್ನ ಮಕ್ಕಳು ಮಾತ್ರ ಮಕ್ಕಳು, ಇನ್ನು ಎಲ್ಲವೂ ಅವರಿಗಾಗೆ ಬದುಕುವಂತ ಸ್ವಾರ್ಥವಾಗಿ ಬದುಕಿದವರ ಹೆಸರು ಇಲ್ಲಿ ಉಳಿದಿಲ್ಲ. ಇಡೀ ಜಗತ್ತೇ ಮಕ್ಕಳು ಅಂದಂತ ಬಸವಣ್ಣ, ವಿವೇಕಾನಂದರು, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸು ಅವರೆಲ್ಲರೂ ಕೂಡ ಹೀಗೆ ಅಜರಾಮರರಾಗಿದ್ದಾರೆ. ಹಾಗೆ ಯೋಗಾನಂದರಿಗೆ ಆ ಮಕ್ಕಳ ಸಂಖ್ಯೆಯನ್ನ ನೋಡಿ, ಅವರ ಪ್ರೀತಿಯನ್ನ ನೋಡಿ, ಅನ್ಯೋನ್ಯತೆಯನ್ನ ನೋಡಿ ತಂದೆ ತುಂಬಾ ಸಂತೋಷವನ್ನ ಪಡ್ತಾರೆ. ಅವ್ರಿಗಲ್ಲಿ 25 ಎಕರೆ ಕೂಡ ಫಲವತ್ತಾದ ಭೂಮಿ ಇದ್ದಿದ್ರಿಂದ ಅಲ್ಲಿ ತೋಟಗಾರಿಕೆ ತರಬೇತಿ ಕೂಡ ನಡೀತಾ ಹೋಗುತ್ತೆ. ಹಾಗೇನೆ ಅಲ್ಲಿ ಅನೇಕ ಪ್ರಾಣಿಗಳನ್ನು ಕೂಡ ಸಾಕಿರ್ತಾರೆ. ಅದ್ರಲ್ಲಿ ಒಂದು ಜಿಂಕೆ ಮರಿ ಕತೆ ತುಂಬಾ ಸ್ವಾರಸ್ಯವಾಗಿದೆ. ಅದನ್ನ ತುಂಬಾ ಪ್ರೀತಿಯಿಂದ ಇಡೀ ಎಲ್ಲ ಮಕ್ಕಳಿಗೂ ಅದು ತುಂಬಾ ಪ್ರೀತಿ. ಅದು ಯೋಗಾನಂದರಂತ ಅದನ್ನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ, ಪ್ರೀತಿ ಮಾಡ್ಲಿ ಅಂತ ಬಂದು ಇವ್ರ ಹಾಸಿಗೆ ಪಕ್ಕಕ್ಕೆ ಬಂದು ಮಲಗ್ತಿತ್ತು. ಎದ್ದ ತಕ್ಷಣ ಆ ಪ್ರೀತಿಯನ್ನ ಬಯಸಿ ಬರ್ತಾ ಇತ್ತದು. ಅದನ್ನ ಆ ಪ್ರಾಂತ ಕಾಲದ ಮುದ್ದನ್ನ ಪಡೆಯೋದಕ್ಕಾಗಿ ಅದಕ್ಕೂ ಹೀಗೆ ಕಾಯ್ತಾ ಇತ್ತು ಅನ್ನೋದನ್ನ ಅವ್ರು ಹೇಳ್ತಾರೆ. ಹೀಗೆ ಇವ್ರು ಹೀಗೆ ಬೇರೆ ಬೇರೆ ಒಂದು ಕೆಲಸಗಳನ್ನ ಗಮನಿಸ್ಬೇಕಾದ್ರಿಂದ ಅವ್ರು ಹೇಳಿರ್ತಾರೆ, ನಾನ್ ಹೇಳೋದಕ್ಕಿಂತ ಮುಂಚೆ, ನಾನು ಬರೋದಕ್ಕಿಂತ ಮುಂಚೆ ಅದಕ್ಕೆ ಆಹಾರವನ್ನ ಕೊಡಬೇಡಿ ಅಂತ. ಆದ್ರೆ ಒಂದು ಅವಿಧೇಯ ಹುಡುಗ ಏನ್ ಮಾಡ್ಬಿಡ್ತಾನೆ, ಅದು ತುಂಬಾ ಹಾಲನ್ನ ಕುಡಿಸ್ಬಿಡ್ತಾನೆ. ಆಗ ಅದು ಅನಾರೋಗ್ಯದಿಂದ ಅದು ನರಳ್ತಾ ಇರುತ್ತೆ. ಇನ್ನೇನು ಸಾಯ್ತಾ ಇದೆಯೇನೋ ಅನ್ನೋ ಒಂದು ಸ್ಥಿತಿಯನ್ನ ತಲುಪಿಬಿಡುತ್ತೆ. ಆ ಮುದ್ದು ಮರಿಯನ್ನ ನೋಡಿ ಯೋಗಾನಂದರಿಗೆ ಕಣ್ಣೀರು, ಆ ದುಃಖವನ್ನ ತಡಿಲಿಕ್ಕಾಗಲ್ಲ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇವ್ರು ಹೆಜ್ಜೆ ಇಡ್ತಿದ್ರು ಕೂಡ ಅವರ ಮನಸ್ಸು ಎಲ್ಲದಕ್ಕೂ ನಿರ್ಲಿಪ್ತ ಆಗಿರ್ತಕ್ಕಂಥ ಮನಸ್ಸು ಇನ್ನೂ ಅವ್ರಿಗೂ ಬಂದಿಲ್ಲ. ಅದನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅದರ ಪ್ರಾಣವನ್ನ ಉಳಿಸು ಅಂತ ಹೇಳಿ ಆ ದೇವರಲ್ಲಿ ಇವರು ಕರುಣಾಪೂರ್ವಕವಾಗಿ ಬೇಡ್ಕೊಳ್ತಾರೆ. ಆ ಕೆಲವು ಗಂಟೆಗಳಲ್ಲೇ ಆ ಮರಿ ಕಣ್ಣು ತೆರೆಯುತ್ತೆ, ಎದ್ ನಿಲ್ಲುತ್ತೆ, ಸ್ವತಂತ್ರವಾಗಿ ಓಡಾಡುತ್ತೆ. ಇಡೀ ಆ ಶಾಲೆಗೆ ಎಲ್ಲರೂ ಆ ಸಂತೋಷವನ್ನ ಅನುಭವಿಸ್ತಾರೆ, ಜೋರ ಕೂಗ್ತಾ. ಆದ್ರೆ ಅವತ್ ರಾತ್ರಿ ಒಂದು ದೊಡ್ಡ ಪಾಠವನ್ನ ಕಲಿತಾರೆ ಆತ್ಮೀಯರೇ. ಇದು ನಮ್ಮೆಲ್ಲರಿಗೂ ಒಂದು ಪಾಠ. ಅವ್ರು ಮಲಗಿರ್ತಾರೆ, ಆ ಜಿಂಕೆ ಕನ್ಸಲ್ಲಿ ಬರುತ್ತೆ. ಜಿಂಕೆನೆ ಮಾತಾಡ್ತಾ ಇದೆ ಕನ್ಸಲ್ಲಿ, ನನ್ನನ್ನ ಸುಮ್ಮನೆ ಹಿಡ್ದಿಟ್ಕೊಂಡಿದೀಯ ನೀನು, ದಯವಿಟ್ಟು ನನ್ನನ್ನ ಕಳಿಸ್ಕೊಡು ಅಂತ ಬೇಡ್ಕೊಳತ್ತೆ ಜಿಂಕೆ. ಇವ್ರ ಕನ್ಸಲ್ಲಿ ಆಗ್ಲಿ ಅಂದ್ಬಿಡ್ತಾರೆ. ತಕ್ಷಣ ಇವ್ರಿಗೆ ಎಚ್ಚರ ಆಗುತ್ತೆ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಹತ್ರಕ್ಕೆ ಓಡ್ ಬಂದು, ಸ್ವಾಮೀಜಿ ಅಂದ್ರೆ ಇವ್ರ ಮಕ್ಕಳ ಜಿಂಕೆ ಸಾಯ್ತಿದೆ ಅಂತ ಇವರು ಕೂಡ ಜೋರಾಗಿ ಕೂಗ್ತಾರೆ. ಮಕ್ಕಳು ಕೂಡ ಎಲ್ಲ ಓಡ್ ಬಂದು ಆ ದುಃಖವನ್ನ ಹೇಳ್ತಾ ಹೋಗ್ತಾರೆ. ಆ ಮರಿಯನ್ನ ಮಲಗಿಸಿದಂತ ಮೂಲೆಗೆ ಹೋಗ್ತಾರೆ. ಅದ್ ಮೇಲೆ ಏಳ್ಲಿಕ್ಕೂ ಕೂಡ ಕೊನೆಯ ಪ್ರಯತ್ನವನ್ನ ಮಾಡ್ತೀವ್ರು. ನೋಡಿದ ತಕ್ಷಣ ಅಷ್ಟು ಪ್ರೀತಿ ಇರುತ್ತೆ ಅದಕ್ಕೆ. ಮುಗ್ಗರ್ಸ್ಕೊಂಡು ಇವ್ರ ಬಳಿ ಬರುತ್ತೆ. ಇವ್ರ ಕಾಲ್ ಮೇಲೆ ಬಿದ್ದು ಹಾಗೆ ಸತ್ತೋಗುತ್ತೆ. ಅಂದ್ರೆ ಈ ಪ್ರಾಣಿಗಳ ಅದೃಷ್ಟವನ್ನು ಕೂಡ ರೂಪಿಸಿ ವ್ಯವಸ್ಥೆಗೊಳಿಸ್ತಕ್ಕಂಥ ಕರ್ಮ ರಾಶಿಗಳ ಪ್ರಕಾರ ಆ ಜಿಂಕೆಯ ಬಾಳು ಮುಗಿದು ಹೋಗಿತ್ತಲ್ಲಿಗೆ. ಅಂದ್ರೆ ಮೇಲು ಮಟ್ಟದ ಜನ್ಮವನ್ನ ಪಡಿಲಿಕ್ಕೆ ಅದು ಹೊರಟಿತ್ತು. ಆದ್ರೆ ಇವರು ತನ್ನ ಅತಿಶಯವಾದ ಆತ್ಮೀಯತೆಯ ಕಾರಣದಿಂದ ಅದು ಒಂಥರ ಸ್ವಾರ್ಥ ಅಂತ ಅನ್ಸುತ್ತೆ ಇವ್ರಿಗೂ ಕೂಡ. ನಾನು ತೀವ್ರವಾಗಿ ಪ್ರಾರ್ಥಿಸ್ಲಿಕ್ಕಾಗಿ ಯಾವ ದೇಹದಿಂದ ಆತ್ಮವು ಬಿಡುಗಡೆ ಹೊಂದಬೇಕು ಅಂತ ತಹತಹಗೊಳ್ಳಿದಿತ್ತೋ ಆ ಪ್ರಾಣಿ ದೇಹದಲ್ಲೇ ಅದನ್ನ ಹಿಡಿದಿಡ್ಲಿಕ್ಕೆ ನಾನು ಶಕ್ತನಾದೆ. ಆದ್ರೆ ಜಿಂಕೆ ಕನಸಿನ ಮೂಲಕ ನನ್ನ ಗೋಳನ್ನ ಹೇಳ್ಕೊಳ್ತು. ಕಾರಣ ಸಂತೋಷದಿಂದ ನಾನು ಒಪ್ಪಿಕೊಂಡಿದ್ದಲ್ದೆ ಅದು ಹೋಗ್ತಾ ಇರ್ಲಿಲ್ಲ. ಅಕಸ್ಮಾತ್ ಯೋಗಾನಂದರ್ ಇಲ್ಲ, ನಿನ್ನ ಪ್ರೀತಿ ಬೇಕು ಅಂತ ಇವ್ರ ಸ್ವಾರ್ಥಕ್ಕೇನಾದ್ರೆ ಜಿಂಕೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ಜಿಂಕೆಯ ಮುಂದಿನ ಪಯಣಕ್ಕೆ ಇವ್ರು ಒಂದು ರೀತಿ ಅಡ್ಡಿ ಆದಾಗ ಆಗ್ತಾ ಇತ್ತು. ಆದ್ರಿಂದ ನಾನ್ ಸಮ್ಮತಿ ಮಾಡಿದ ತಕ್ಷಣ ಹೊರಟು ಹೋಯ್ತು. ಹೀಗೇನೆ ನಮ್ಮ ಆತ್ಮೀಯರಿರ್ಬೋದು, ಪ್ರಾಣಿ ಪಕ್ಷಿಗಳು ಸಾಕು ಯಾವುದೇ ಆದ್ರೂ ಆ ಸಾವು ಅಂದ್ರೆ ಏನೋ ಒಂದು ನಿಮಿತ್ತ ಮಾತ್ರ ಅವ್ರು ಹೋಗ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಅದನ್ನು ಆ ರೀತಿ ಸ್ವೀಕರಿಸ್ತಕ್ಕಂಥ ಸಮಚಿತ್ತತೆ, ನಿರ್ಲಿಪ್ತತೆ ಎಲ್ಲವೂ ಕೂಡ ನಾವು ಪಡಿಬೇಕಾದಂತ ನಿಟ್ಟಿನಲ್ಲಿ ನಾವಿದೀವಿ. ಹಾಗೇನೆ ಅವ್ರ ದುಃಖ ಎಲ್ಲ ಕೊನೆಗೊಳ್ಳುತ್ತೆ. ನನ್ನ ಮಕ್ಕಳು ಪ್ರತಿಯೊಂದನ್ನು ತನ್ನ ಅಂಶ ಅಂತ ಪ್ರೀತಿಸ್ಬೇಕು. ಸಾವು ಎಲ್ಲದರ ಕೊನೆ ಅಂತ ನಿರಾಶೆಯನ್ನ ಕೊಳ್ಬಾರ್ದು. ನಾವು ತಿಳಿಬೇಕು ಅನ್ನೋದು ದೇವ್ರ ಇಚ್ಛೆ ಕೂಡ ಆಗಿರುತ್ತೆ. ಸಾವು ಅನ್ನೋದು ನಾವು ತಲುಪಬೇಕಾದ ಅಂತಿಮ ಗಮ್ಯ ಅಲ್ಲ, ಅದು ಇನ್ನೊಂದು ಮುಂದಿನ ಹೆಜ್ಜೆ ಇರ್ಬೋದು. ಸೋಲು ನಮ್ಮ ಬದುಕಿನ ಕೊನೆ ಅಲ್ಲ. ಸೋಲು ಗೆಲುವಿನ ಮೆಟ್ಟಿಲು ಹೇಗೆ ಆಗ್ಬಹುದೋ ಹಾಗೆ ಸಾವು ಕೂಡ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆದ್ರೆ ಆಜ್ಞನಾದ ಮನುಷ್ಯ ಸಾವನ್ನ
ತನ್ನ ನೆಚ್ಚಿನ ಗೆಳೆಯರನ್ನ ಸದಾ ಹೇಗೆ ಕಾಲಕ್ಕೂ ಮರೆಮಾಡಿ ಬಿಡುವಂತೆ ತೋರಂತಹ ಅನುಲಂಘ್ಯವಾದ ಗೋಡೆ ಅಂತ ತಿಳಿತಾನೆ. ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಸಾವು ಅಂದ್ರೆ ಮುಗೀತು, ಸಾವನ್ನ ಗೆದ್ದು ಇಲ್ಲೇ ಇದಕ್ಕೆ ಇರಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ. ಆದ್ರಿಂದ ಇತರರನ್ನು ಪರಮಾತ್ಮ ಸ್ವರೂಪಿಗಳಂತೆ ಪ್ರೀತಿಸ್ತಕ್ಕಂಥ ನಿರ್ಲಿಪ್ತವಾದ ಮನುಷ್ಯ ಆತ್ಮೀಯರು ಸತ್ತಾಗ ಉಸಿರೆಳೆಯುವಷ್ಟು ಹೊತ್ತು ಮಾತ್ರ ಪರಮಾತ್ಮನಲ್ಲಿ ಆನಂದಿಸುವುದಕ್ಕಾಗಿ ಹೋಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ದೇವ್ರ ಹತ್ರ ಹೋಗಿದಾನೆ ಇಷ್ಟ ಸಮಯ, ಆನಂತರ ಮತ್ತೆ ಅವನ ಬದುಕಿನ ಮುಂದಿಂದ ಎಲ್ಲ ಏನ್ ಪ್ಲಾನ್ ಆಗಿದೆ ಅದನ್ನ ಹೇಳ್ತಾ ಹೋಗ್ತಾರೆ. ಪ್ರತಿ ಮನುಷ್ಯ ಕೂಡ ಹುಟ್ಟಬೇಕಾದ್ರೆ ಪಾಸ್ಪೋರ್ಟ್ ವೀಸಾ ಎಲ್ಲವನ್ನೂ ಪಡೆದೇ ಬರ್ತೀವಂತೆ ನಾವು. ನಮಗ್ ಗೊತ್ತಿಲ್ಲ ಅಷ್ಟೇ, ಡೇಟು ಟೈಮು ಎಲ್ಲ ಫಿಕ್ಸ್ ಆಗಿದೆ. ರಿಟರ್ನ್ ಟಿಕೆಟ್ ಕೂಡ ಬಂದಿರ್ತೀವಿ ಜೊತೆಯಲ್ಲಿ. ಆದ್ರೆ ಅದನ್ನು ಅರಿದನೆ ನಾವು ಹೀಗೆ ಸ್ವಾರ್ಥ ಮೈಗಳಾಗಿ ವಿನಾಕಾರಣ ಅದಕ್ಕಾಗಿ ಹಲುಬುತ್ತಾ ಹೆಚ್ಚು ಸಮಯನ ಅಲ್ಲೇ ಕಳೀತಾ ಹೋಗ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೇನೆ ಈ ಶಾಲೆ ಬಿಹಾರ ಬಂಗಾಳದಲ್ಲೆಲ್ಲ ಪ್ರಸಿದ್ಧ ಆಗಿ ಹೋಗುತ್ತೆ. ಅಲ್ಲಿ ಕೊಡ್ತಕ್ಕಂಥ ಒಂದು ಆಧ್ಯಾತ್ಮಿಕ ಸಂಸ್ಕೃತಿ, ಇವತ್ತಿನ ಮಕ್ಳಿಗೆ ಸಂಸ್ಕೃತಿ ಬೇಕು. ಆ ಸಂಸ್ಕೃತಿ ಕೊಟ್ರೆ ಮಕ್ಳಿಗೆ ಎಲ್ಲಿ ಬೇಕಾದ್ರೂ ನಾವು ಕೇಳ್ತಾರೆ. ಆದ್ಮೇಲೆ ನಾವು ಗಮನಿಸ್ಬೋದು, ನಮ್ಮ ಮಕ್ಕಳನ್ನ ನಾವು ಭತ್ತದ ಗದ್ದೆಗಳನ್ನಾಗಿ ಮಾಡ್ಬೇಕು, ಆದ್ರೆ ನಾವು ಭತ್ತದ ಚೀಲಗಳನ್ನಾಗಿ ಮಾಡ್ತೀವಿ. ಚೀಲ ಲಿಮಿಟೇಷನ್ ಅಷ್ಟೇ, ಅದು ನೀವೆಷ್ಟು ತುಂಬೋದು ಅಷ್ಟೇ ತುಂಬೋದು. ಗದ್ದೆ ಆದ್ರೆ ನೋಡಿ, ಪ್ರತಿ ವರ್ಷ ಹೊಸ ಹೊಸ ಬೆಳೆ, ಹೊಸ ಹೊಸ ಹುಲ್ಸು. ಹಾಗೆ ನಮ್ಮ ಮಕ್ಕಳು ಸೃಜನಶೀಲರಾದ್ರೆ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಅನಂತ ಪಟ್ಟು ಹೆಚ್ಚು ಬರುತ್ತೆ ಅಂತ ಎಲ್ಲ ಅವಕಾಶವನ್ನ ಯೋಗಾನಂದರು ಇಲ್ಲಿ ಅವರಿಗೆ ಕೊಡ್ತಾ ಹೋಗ್ತಿದ್ದಾರೆ. ಆ ಶೈಕ್ಷಣಿಕ ಆದರ್ಶಗಳನ್ನ ಊರ್ಜಿತಗೊಳಿಸಿ ಮುಂದುವರಿಸ್ಲಿಕ್ಕೆ ಅನೇಕ ವಿಭಾಗಗಳ ನಿರ್ವಹಣೆಗೆ ಅದು ಬೆಂಬಲ ಆಗಿರುತ್ತೆ. ಮಿಡ್ನಾಪುರ್, ಲಕ್ನಾಪುರ್ಗಳಲ್ಲಿ ಅಭಿವೃದ್ಧಿ ಪರವಾದಂತ ಈ ಶಾಲೆಯ ಶಾಖೆಗಳು ಸ್ಥಾಪನೆ ಆಗ್ತಾ ಹೋಗುತ್ತೆ. ಹೀಗೆ ಮತ್ತು ಬಡ ಜನರಿಗಾಗಿ ಔಷಧಿ, ವೈದ್ಯರ ನೆರವನ್ನ ದೊರಕಿಸ್ತಾ ಹೋಗ್ತಾರೆ. ಅಲ್ಲಿ ಸ್ಪರ್ಧಾತ್ಮಕವಾದ ಆಟೋಟಗಳಲ್ಲಿ ವಿದ್ಯಾಲಯದ ಗಮನಾರ್ಹ ಕೆಲಸವನ್ನ ಮಾಡುತ್ತೆ. ಇಲ್ಲಿ ಓದಿದಂತ ಪದವೀಧರು ಅನಂತರ ವಿಶ್ವವಿದ್ಯಾನಿಲಯದ ಜೀವನದಲ್ಲೂ ಕೂಡ ಪ್ರಮುಖ ಅನ್ನಿಸ್ಕೊಳ್ತಾರೆ. ಹೀಗೆ 3 ದಶಕಗಳಲ್ಲಿ ರಾಂಚಿಯ ಶಾಲೆ ಪೂರ್ವದ ಹಾಗೂ ಪಶ್ಚಿಮದ ಪ್ರಸಿದ್ಧ ಸ್ತ್ರೀ ಪುರುಷರ ಭೇಟಿಯಿಂದ ಗೌರವಾನ್ವಿತ ಅನ್ಸುತ್ತೆ. ಅನೇಕ ಸಾಧು ಸಂತರು ಇಲ್ಲೇ ಬಂದಂತ ಗುರುಗಳು ಕೂಡ ಅಲ್ಲಿಗೆ ಬರ್ತಾರೆ. ನಾವು ಹಿಂದೆ ಗಮನಿಸಿದ್ದು 2 ದೇಹದ ಸಂತ ಅಂತ ಪ್ರಣವಾನಂದರನ್ನ. ಪ್ರಾರಂಭದಲ್ಲಿ ಅಲ್ಲಿ ಹೋದಾಗ ಅವ್ರು ಹೇಗೆ ಇಲ್ಲಿ ತಪಸ್ಸಲ್ಲಿ ಕೂತಿರ್ತಾರೆ, ಅಲ್ಲಿ ಹೋಗಿ ಇನ್ನೊಬ್ಬ ಕೇಶವಾನಂದರನ್ನ ಕರ್ಕೊಂಡ್ ಬಂದಿದ್ದನ್ನ ನಾವು ಗಮನಿಸಿದ್ದು. ಅಂತ ಮಹಾನ್ ವ್ಯಕ್ತಿ ಇಲ್ಲಿಗೆ ಭೇಟಿ ಕೊಡ್ತಾರೆ. ಬಂದು ಆ ಮಹಾನ್ ಗುರು ಮರಗಳಡಿಯಲ್ಲಿ ಕಣ್ಣಿಗೆ ಕಟ್ಟಿದಂತಿದ್ದಂತ ತರಗತಿಗಳನ್ನ ನೋಡಿ ಆ ಮಕ್ಕಳೆಲ್ಲ ಯೋಗ ಧ್ಯಾನದಲ್ಲಿ ಗಂಟ್ಲಿ ಚಲಿಸದೆ ಕುಳಿತಿದ್ದ ನೋಡಿ ತುಂಬಾ ಭಾವುಕರಾಗ್ತಾರೆ ಅವ್ರು. ಅಪ್ಪ, ಈ ವಯಸ್ಸಿಗೆ ಮಕ್ಕಳು ಇಂಥ ಸಮಾಧಿ ಸ್ಥಿತಿಯನ್ನ ತಲುಪ್ತಿದಾರಲ್ಲ, ಇಂಥ ಶೂನ್ಯ ಸ್ಥಿತಿಯನ್ನ ತಲುಪ್ತಾ ಇದಾರಲ್ಲ ಅಂತ ಹೇಳಿ ಈ ಯೋಗ ಶಿಕ್ಷಣವನ್ನ ಕೊಡಬೇಕು ಅಂತ ಲಾಹಿರಿ ಮಹಾಶಯರ ಆದರ್ಶಗಳನ್ನ ಈ ವಿದ್ಯಾಸಂಸ್ಥೆ ಪಾಲಿಸ್ತಾ ಇದ್ದರಿಂದ ಅವರು ನನ್ನ ಮನಸ್ಸಿಗೆ ಆನಂದವಾಯಿತು. ಈ ಸಂಸ್ಥೆಗೆ ನನ್ನ ಗುರುವಿನ ಆಶೀರ್ವಾದ ಇರ್ಲಿ, ಅಂದ್ರೆ ಲಾಹಿರಿ ಮಹಾಶಯರ ಶಿಷ್ಯರ ಮತ್ತೆ ಮಹಾಭಾವತಾರ ಬಾಬಾಜಿ ಅವರೆಲ್ಲರ ಆಶೀರ್ವಾದ ಇರ್ಲಿ ಅಂತ ಪ್ರಣವಾನಂದರು ಕೂಡ ಆಶೆಯನ್ನ ಪಡ್ತಾರೆ. ಹೀಗೆ ಆ ಟೈಮಲ್ಲಿ ಅಲ್ಲಿದ್ದಂತ ಒಬ್ಬ ವಿದ್ಯಾರ್ಥಿ ಅವರನ್ನ ಪ್ರಶ್ನೆ ಮಾಡ್ತಾನೆ, ಎಂತ ಸ್ವಾಮಿ, ನಾನು ಸನ್ಯಾಸಿ ಆಗ್ತೀನಾ? ದೇವರಿಗಾಗಿನೇ ನನ್ನ ಜೀವನ ಮುಡಿಪಾಗಿರೋದ ಅನ್ನೋ ಪ್ರಶ್ನೆನ ಕೊಳ್ತಾನೆ. ನಾವೆಲ್ಲರೂ ಅಷ್ಟೇನೆ, ಬೇಗ ಯಾವುದೋ ಇವತ್ತೊಂದು ಹೊಸದು ನಮಗೆ ಪರಿಚಯ ಆಯ್ತು, ಅದನ್ನ ನಾನೇ ಅದನ್ನ ಮಾಡ್ತೀನಿ ಅಂತ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಆದ್ರೆ ಅದ್ ಎಲ್ರಿಗೂ ಸಾಧ್ಯ ಆಗಲ್ಲ. ಆಗ ಪ್ರಣವಾನಂದರು ಮಂದಹಾಸವನ್ನ ಬೀಳ್ತಾ ಹೇಳ್ತಾರೆ, ಅವರ ಕಣ್ಣುಗಳು ಭವಿಷ್ಯದಲ್ಲಿ ನೆಟ್ಟಿರ್ತವೆ. ಮಗು, ನೀನು ಬೆಳೆದ ಮೇಲೆ ನಿನಗಾಗಿ ಒಂದು ಸುಂದರ ಕನ್ಯೆ ಕಾದಿರ್ತಾಳೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಹುಡುಗ ಸನ್ಯಾಸಿ ಆಗಲು ಅನೇಕ ವರ್ಷಗಳ ತಯಾರಿ ನಡೆಸಿದ್ರು ಕೂಡ ಮದ್ವೆನೇ ಆಗಿ ಹೋಗ್ತಾನೆ. ನೋಡಿ, ಇಂಥ ಅಭೂತ ಶಕ್ತಿ ನಮ್ಮ ಈ ಗುರುಗಳಿಗಿತ್ತು. ಮತ್ತೆ ಹಿಂದೆ ಹೇಳಿರ್ತಾರೆ ಯೋಗಾನಂದರಿಗೆ ಪ್ರಣವಾನಂದರು, ನಿನ್ನ ತಂದೆಯೊಡನೆ ನಿನ್ನನ್ನು ಮತ್ತೆ ನಾನು ಕಾಣ್ತೀನಿ ಅಂತ. ಅದೇ ರೀತಿ ಇಲ್ಲಿ ತಂದೆಯಾದಂತ ಭಗವತಿ ಮತ್ತು ಇವರು ಅವರಿಬ್ಬರನ್ನ ಕೂಡ ಭೇಟಿ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ಭಗವತಿ,
ನಿನ್ನ ಮಗ ಅನಂತತೆ ಕಡೆ ಧಾವಿಸ್ತಾ ಇರೋದನ್ನ ನೋಡಿದ್ಯಾ, ನಿನಗೆ ಖುಷಿ ಆಯ್ತಾ ಅಂತ ಕೇಳ್ತಾರೆ. ಪ್ರಪಂಚದಲ್ಲಿ ಅಪ್ಪ ಅಮ್ಮನಿಗೆ ಇದಕ್ಕಿಂತ ದೊಡ್ಡ ಖುಷಿ ಬೇಕಿಲ್ಲ. ನಿನ್ನ ಮಕ್ಕಳು ಒಳ್ಳೆಯವರು, ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಒಂದೇ ಒಂದು ಮಾತಿಗಾಗಿ ಅಪ್ಪ ಅಮ್ಮನ ತ್ಯಾಗ ಇರುತ್ತೆ. ಹಾಗೇನೆ ಅವ್ರು ಅದನ್ನ ಕೇಳಿ ಯೋಗಾನಂದರಿಗೂ ಒಂಥರ ಅಪ್ಪನ ಎದುರಿಗೆ ಹೊಗಳಬೇಕಾದ್ರೆ ಇದಕ್ಕಿಂತ ದೊಡ್ಡ ಸಾಧನೆ ಯಾವ್ದಿದೆ ಅಂತ ಹೇಳ್ತಾರೆ. ಆಗ ಅವರು ಬನತ್ ಬಂಜಾಯಿ ಅಂತ ಅಂದ್ರೆ ಆಯ್ತು ಆಯ್ತು ಆಗೋಯ್ತು ಅಂದ್ರೆ ಸಾಧನೆ ಆಯ್ತು ಅನ್ನೋದನ್ನ, ಈ ಮಾತನ್ನ ನೆನಪು ಆದ್ದರಿಂದ ನಿರಂತರವಾಗಿ ಕ್ರಿಯಾಯೋಗವನ್ನ ಅಭ್ಯಾಸ ಮಾಡ್ತಾ ಹೋಗು, ದೇವರ ಬಾಗಿಲನ್ನ ನೀನು ಬೇಗ ಸೇರು ಅಂತ ಹೇಳ್ತಾರೆ. ಆಗ ಸ್ವಾಮೀಜಿಯನ್ನ ವಯಸ್ಸಾಯ್ತು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದಾಗ ಅವ್ರ ದೇಹ ದುರ್ಬಲ ಆದಂತೆ ಅನ್ನಿಸ್ತಾ ಇರುತ್ತೆ. ಆಗ ನನ್ನ ಪ್ರಿಯ ಪ್ರಭು ಎಂದಿಗಿಂತಲೂ ಅತಿಶಯವಾಗಿ ಈಗ ನನ್ನೊಡನೆ ಇದಾನೆ ದೇವರು ಅಂತ ಹೇಳಿ 2 ಬಗೆಯ ನಿವೃತ್ತಿ ವೇತನಗಳನ್ನ, ಹಿಂದೆ ಕೂಡ ಇದನ್ನ ಹೇಳಿದ್ರು, ನಾನು ಅನುಭವಿಸ್ತಾ ಇದ್ದೀನಿ. ಒಂದು ಭಗವತಿ ಕೊಡಿಸಿದ್ದು, ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟಿನ ವಾಲಂಟ್ರಿ ರಿಟೈರ್ಮೆಂಟ್ ಅನ್ನ, ಇನ್ನೊಂದು ಮೇಲಿನಿಂದ ಭಗವಂತ ನನಗೆ ಕರುಣಿಸ್ತಕ್ಕಂತ 2 ನಿವೃತ್ತಿ ವೇತನವನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಿಂದ ಆ ದಿವ್ಯ ಜ್ಞಾನ ಪ್ರಯತ್ನ ಮಾಡ್ರಿ ಒಂದು ದಿನ ದಿವ್ಯ ಜ್ಞಾನ ಆಗುತ್ತೆ ಅನ್ನೋ ರೀತಿ ನಾನು ಮಾಡ್ತಾ ಹೋದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ನಾನು ಮುಂದೆ ಅವ್ರು ಹೇಳ್ತಾರೆ, ವಾರಣಾಸಿಯನ್ನ ಪೂರ್ತಿ ಬಿಟ್ಟು ಹಿಮಾಲಯದ ಹತ್ರ ಹೋಗ್ತೀನಿ ನಾನು. ಅಲ್ಲಿ ತರಕಾರಿ, ಬಸ್ಲೆ ಸೊಪ್ಪಿತರ ತರಕಾರಿಗಳೆಲ್ಲ ಬೆಳೆದು ಪರಮಾತ್ಮನಲ್ಲಿ ಬೆರೆತು ಆನಂದಮಯವಾಗಿ ಕಾಲ ಕಳೀತಾ ಸರಳವಾಗಿ ಬದುಕ್ತಾರೆ. ಅವ್ರಿಗೆ ಬೇರೇನು ಬೇಕಾಗಿಲ್ಲ. ನಾವ್ ಅನ್ಕೊಂಡಂಗ್ ಬದುಕ್ಲಿಕ್ಕೆ ಏನೇನೋ ಬೇಕಿಲ್ಲ, ಸಿಂಪಲ್ ಆಗಿ ನಾವು ಹೋಗ್ಬೇಕಷ್ಟೇ ಅನ್ನೋದಕ್ಕೆ ಇವರು ಒಂದು ಉದಾಹರಣೆಯನ್ನ ತೋರಿಸ್ಕೊಡ್ತಾರೆ ನಮ್ಗೆ. ಹಾಗೇನೆ ಶಿಷ್ಯ ಗುರುಗಳು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಾನು ಬರಲ್ಲ, ಈ ವರ್ಷದಲ್ಲೇ ನಾನು ನನ್ನ ಪ್ರೀತಿಯ ವಾರಣಾಸಿಯನ್ನ ತ್ಯಜಿಸಿ ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಪ್ರಣವಾನಂದರಲ್ಲಿ ಹೇಳ್ತಾ ಇರೋದು. ಅಲ್ಲಿ ನನ್ನ ಮರ್ತ್ಯ ದೇಹವನ್ನ ತೊರೆಯುವೇನೆ ಅಂತ ಲಾಯಿರಿ ಮಹೇಶರು ನನಗೆ ಹೇಳ್ತಾರೆ. ಹಂಗೆ ಅವ್ರ ಮಾತನ್ನ ಕೇಳಿದ ತಕ್ಷಣ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಂದ್ರೆ ಇವ್ರಿಗೆ ಎಲ್ಲರ ಅಗಲಿಕೆನ ನೋವೇ ಆಗ್ತಾ ಇದೆ ಇವ್ರಿಗೂ ಕೂಡ. ಆದ್ರೆ ಸ್ವಾಮಿ ನೆಮ್ಮದಿಯಿಂದ ಮಂದಹಾಸ ಮೀರಿ ಹೇಳ್ತಾರೆ, ಆ ಸ್ವರ್ಗೀಯ ಶಿಶಿಯೊಂದು ಜಗನ್ಮಾತೆಯ ತೊಡೆಯ ಮೇಲೆ ಸುರಕ್ಷಿತವಾಗಿ ಕುಳಿತಿದ್ದಂತ ದೃಶ್ಯ ನನಗೆ ನೆನಪಿಗೆ ಬಂತು. ಶ್ರೇಷ್ಠವಾದ ಆಧ್ಯಾತ್ಮಿಕ ಶಕ್ತಿಗಳನ್ನ ಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ಮಹಾಯೋಗಿಗೆ ವಯಸ್ಸಿನ ಹೊರೆ ಯಾವ ಆತಂಕವನ್ನು ಅದು ಉಂಟು ಮಾಡಲ್ಲ. ಯೋಗಿಯಾದವನು ತನ್ನ ದೇಹವನ್ನು ಇಚ್ಛಾ ಮಾತ್ರದಿಂದಲೇ ನವೀಕರಿಸಿಕೊಳ್ಳಬಲ್ಲ ಮತ್ತು ಈ ದೇಹದಲ್ಲೇ ನನ್ನ ಕರ್ಮಗಳೆಲ್ಲ ಸವೆದು ಹೋಗೋದಕ್ಕೆ ಆಸ್ಪದವನ್ನ ಮಾಡ್ಕೊಳ್ತಾನೆ ಅಂತ ಹೀಗೆ ಹೇಳಿ ಹೋದ ನಂತರ ಕೆಲವು ದಿನದಲ್ಲಿ ಪ್ರಣವಾನಂದ ಶಿಷ್ಯರು ಒಬ್ರು ಸನಂದನ ಅಂತ ಹೇಳಿ ಅವ್ರಿಗೆ ಹೇಳಿ ತುಂಬಾ ಅಳ್ತಾ ಹೇಳ್ತಾರೆ, ನನ್ನ ಪೂಜ್ಯ ಗುರುಗಳು ಹೊರಟು ಹೋಗ್ಬಿಟ್ರು ಅಂತ ಹೇಳಿ. ಅದವರಿಗೂ ಕೂಡ ಐತೆ, ಅವರು ಇದು ನಾನು ಆಚರಿಸ್ತಕ್ಕಂಥ ಕೊನೆ ಹಬ್ಬ ಅಂತ ಅಂದ್ರು. ಅದ್ರ ಪೂರ್ಣ ಅರ್ಥ ಏನು ಅಂತ ನಮಗೆ ಗೊತ್ತಾಗ್ಲಿಲ್ಲ ಅಂತ ಅವನು ದುಃಖದಿಂದ ಹೇಳ್ತಿದ್ದಾರೆ. ಆಗ ಆ ಒಂದು ಎತ್ತರವಾದ ವೇದಿಕೆ ಮೇಲೆ ಕೂತು ಅನಂತತೆಯನ್ನ ಕುರಿತು ಸ್ಫೂರ್ತಿದಾಯಕವಾದ ಭಾಷಣವನ್ನು ಕೂಡ ಅವರು ಮಾಡಿದ್ರು. ಸಹಸ್ರ ಜನ ನೋಡ್ತಾ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ. ಆಗ ನಿಧಾನವಾಗಿ ಸನಂದನ ಕಡೆ ತಿರುಗಿ ಅವರು ಅಸಾಧಾರಣ ಶಕ್ತಿಯಿಂದ ಹೇಳ್ತಾರೆ, ಸನಂದನ ಸಿದ್ಧನಾಗಿರು, ನೀನು ನನ್ನ ಅಸ್ಥಿ ಪಂಜರವನ್ನ ತ್ಯಜಿಸಲಿದ್ದೇನೆ. ಇದೊಂದು ಬಾಡಿಗೆ ಮನೆ, ಅದನ್ನ ತ್ಯಜಿಸಿ ನಾನು ಹೋಗ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾರೆ. ಇವ್ರಿಗೆ ಇಷ್ಟ ಇಲ್ಲ, ದಯವಿಟ್ಟು ಹಾಗೆ ಮಾಡ್ಬೇಡ್ರಿ ಅಂತ ಹೇಳಿ ಜೋರಕ್ಕೆ ಕೂಗ್ತಾರೆ. ಅಲ್ಲಿದ್ದಂತ ಎಲ್ಲಾ ಜನರಿಗೂ ಆಶ್ಚರ್ಯ, ಮೌನವಾಗಿ ನೋಡಿ ಪ್ರಣವಾನಂದರು ಇವನನ್ನ ನೋಡಿ ನಗ್ತಾರೆ. ಅವರ ಕಣ್ಣುಗಳು ಆಗ್ಲೇ ಅನಂತತೆಯನ್ನ ವೀಕ್ಷಿಸ್ತಾ ಇರ್ತವೆ. ಆಗ ಅವ್ರು ಹೇಳ್ತಾರೆ, ಸ್ವಾರ್ಥಿ ಆಗ್ಬೇಡ, ನನಗಾಗಿ ಅಳಲು ಕೂಡುದು, ನೀನು ದುಃಖ ಪಡಬಾರ್ದು. ನೀನು ಅಷ್ಟೊಂದು ದಿನಗಳಿಂದ ನಾನು ಸಂತೋಷದಿಂದ ನಿಮ್ಮೆಲ್ಲರ ಸೇವೆ ಮಾಡ್ತಾ ಇರ್ಲಿಲ್ವಾ? ಈಗ್ಲೂ ಹರ್ಷಗೊಂಡು ನನಗೆ ಶುಭವಾಗ್ಲಿ ಅಂತ ಹೇಳಿ ನಾನು ನನ್ನ ವಿಶ್ವ ಪ್ರೇಮಿಯನ್ನ ಸೇರ್ಲು ಹೋಗ್ತಾ ಇದ್ದೀನಿ ಎಂದ್ರು. ಮತ್ತೆ ಮೆಲುದನಿಯಲ್ಲಿ ಸ್ವಲ್ಪ ಕಾಲದಲ್ಲೇ ನಾನು ಮತ್ತೆ ಹುಟ್ಟುತ್ತೇನೆ, ಅನಂತ ಸುಖವನ್ನು ಕೆಲ ಸಮಯ ಮಾತ್ರ ಅನುಭವಿಸಿ ಈ ಭೂಮಿಗೆ ಹಿಂತಿರುಗಿ ಬಾಬಾಜಿಯನ್ನ ಸೇರ್ಕೊಳ್ತೀನಿ. ನನ್ನ ಆತ್ಮ ಹೊಸ ದೇಹದಲ್ಲಿ ಯಾವಾಗ ಮತ್ತು ಎಲ್ಲಿ ಸೇರ್ಕೊಳ್ತೇನೆ ಅಂತ ಇನ್ನು ಸ್ವಲ್ಪ ದಿವಸದಲ್ಲೇ ನಿನಗೆ ಅದನ್ನ ಹೇಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವರು ಹೋಗ್ಬೇಕಾದ್ರೆ ಕೂಡ ಹೇಗೆ ಖುಷಿಯಾಗಿ ಹೋಗ್ಬೇಕು, ನಾವುಗಳು ಕೂಡ ಇದ್ದಷ್ಟು ಬದುಕು ಹೋಗ್ಬೇಕಾದ್ರೆ ತೃಪ್ತಿಯಿಂದ ಖುಷಿಯಿಂದ ನಾನು ಬಂದಂತ ದಾರಿನಲ್ಲಿ ಒಳ್ಳೇದನ್ನೇ ಮಾಡಿ ಹೋದೆ ಅನ್ನೋದನ್ನ ಬೇಕು ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೇನೆ ಅವರಾಗ್ಲೇ ಮಾಂಸದ ಗೂಡನ್ನ ಬಿಟ್ಟು ತಮ್ಮ ಆತ್ಮವನ್ನ ವಿಶ್ವದ ಅನಂತತೆಗೆ ಹಾರಿಸ್ಬಿಟ್ಟಿದ್ರು.
ಆ ಪದ್ಮಾಸನದಲ್ಲಿ ಕುಳಿತಿದ್ದಂತ ಅವರ ದೇಹವನ್ನು ಶಿಷ್ಯರು ಹೋಗಿ ಸ್ಪರ್ಶಿಸಿದ್ರೆ ಆ ಮಾಂಸಲ ದೇಹ ತಣ್ಣಗಾಗಿ ಹೋಗಿರುತ್ತೆ, ಅಸ್ಥಿ ಪಂಜರ ಮಾತ್ರ ಆಗಿರುತ್ತೆ. ಅದರ ಬಾಡಿಗೆ ದಾರ ಅಮರ ಲೋಕದ ತೀರವನ್ನು ಹೋಗಿ ಸೇರಿದ್ದ. ಹಾಗೇನೆ ಆ ಎರಡೂ ದೇಹಗಳ ಸಂತ ಜೀವನದಲ್ಲಿದ್ದಂತೆಯೇ ಸಾವಿನಲ್ಲಿ ಕೂಡ ನಾಟಕೀಯವಾಗಿಯೇ ನಡೆದುಕೊಂಡ್ರು. ಅಂದ್ರೆ ನೋಡಿ, ಸಾವು ಹುಟ್ಟು ಹೇಗೆ ಸಾಧು ಸಂತರು ಒಂದೇ ತರ ತಗೊಳ್ತಾರೆ ಅನ್ನೋದಕ್ಕೆ ಇದು ನಮ್ಮ ಮುಂದೆ. ಆಗ ಪ್ರಣವಾನಂದರು ಎಲ್ಲಿ ಪುನರ್ಜನ್ಮವನ್ನ ಪಡಿಬಹುದು ಅಂತ ಕೇಳಿದಾಗ ಈ ವಿಷಯವನ್ನ ನಾನು ಪವಿತ್ರ ನ್ಯಾಸ ವಿಶ್ವಾಸನಾಗಿ ಪರಿಗಣಿಸಿದ್ದೀನಿ. ನಾನು ಎಲ್ರಿಗೂ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಿನಗ್ ಬೇರೆ ರೀತಿಯದು ತಿಳಿಯುತ್ತೆ, ಏಕೆಂದ್ರೆ ನಿನಗ ಆ ಸಾಮರ್ಥ್ಯ ಇದೆ ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿ ಪ್ರಣವಾನಂದರು ಹೊಸ ದೇಹದಿಂದ ಜನಿಸಿ ಕೆಲವು ವರ್ಷಗಳಾದ ಮೇಲೆ ಹಿಮಾಲಯದ ಬದರಿ ನಾರಾಯಣಕ್ಕೆ ಹೋಗಿ ಆ ಮಹಾಪುರುಷ ಬಾಬಾಜಿಯ ಸುತ್ತ ಇದ್ದಂತ ಸಂತ ತಂಡವನ್ನ ಸೇರಿ ಬಿಟ್ರು ಅಂತ ಹಲವು ದಿನಗಳಿಂದ ನಾನು ಸ್ವಾಮಿ ಕೇಶವಾನಂದರಿಂದ ನನಗೆ ತಿಳಿತು ಅಂತ ಹೇಳ್ತಾರೆ. ಅಂದ್ರೆ ಹೀಗೆ ಅಂದ್ರೆ ಬಾಬಾಜಿ ಚಿರಂಜೀವಿ ಆಗಿದ್ದಾರೆ, ಅವರ ಜೊತೆ ಇವರು ಕೂಡ ಸೇರಿದ್ದಾರೆ. ಅಂದ್ರೆ ಇವರಿಗೆ ಬದುಕು ಎಲ್ಲವೂ ಕೂಡ ಒಂದು ತೆರೆದ ಕನ್ನಡಿಯ ರೀತಿ ಕಾಣಿಸ್ತಾ ಹೋಗುತ್ತೆ ಸಾಧು ಸಂತರಿಗೆ. ಹಾಗೆ ಇದುವರೆಗೂ ನಾವು ಅನೇಕ ಒಂದು ಪವಾಡ ಸದೃಶ ಬದುಕಿನ ಸತ್ಯಗಳನ್ನ ತಿಳ್ಕೊಂಡು ನಾವ್ ಹೇಗಿರ್ಬೇಕು ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ ಉದಾಹರಣೆಯಾಗಿ ನಮ್ಗೆ ಕಾಣಿಸುತ್ತೆ. ಇಂತಹ ಅವಕಾಶವನ್ನ ನಮಗೆ ಒದಗಿಸಿದ್ದಕ್ಕೆ ನಾನು ವೇದಿಕೆಯ ಗುರುಗಳಿಗೆ, ವಿಶ್ವದ ಚರಾಚರ ಶಕ್ತಿ ಮೂಲಗಳಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತೀನಿ. ನಿಮ್ಮೆಲ್ರಿಗೂ ಕೂಡ ಆತ್ಮೀಯತೆಯಾಗಿ ಕೇಳುಗರಾಗಿ ಕೇಳಿದ್ರಿಂದ, ನನ್ನನ್ನು ಪ್ರೋತ್ಸಾಹಿಸಿದ್ರಿಂದ ನಿಮ್ಮೆಲ್ರಿಗೂ ಕೂಡ ಕೋಟಿ ನಮನಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ನಿರಂತರ ಈ ಯೋಗಿ ಆತ್ಮಕಥಾ ಅದ್ಭುತವಾದ ಈ ಜ್ಞಾನ ಪ್ರತಿದಿನ ತಿಳ್ಕೊಂತ ಇದ್ರೆ ನಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚು ಉತ್ಸುಕತೆ ಜಾಸ್ತಿ ಆಗತ್ತೆ. ಒಂದು ರೀತಿಯಲ್ಲಿ ಇವೆಲ್ಲ ಹೊಂದಬೇಕಂದ್ರೆ ನಮ್ಗೆ ಆಲ್ರೆಡಿ ಈಗಾಗಲೇ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ ನಮ್ಮ ಜೊತೆಗಿದೆ ಯಾವಾಗಲೂ. ಸೊ ಖಂಡಿತ ಇದರಿಂದ ನಾವು ಸಹ ಇಂಥ ಅದ್ಭುತವಾದ ಪವಾಡವಾದ ವಿಷಯಗಳು ಹೊಂದ್ಬೋದು ಖಂಡಿತ. ಸೊ ನಿಮ್ಮಿಂದ ಅನೇಕ ವಿಷಯಗಳು ಇನ್ನೂ ತಿಳಿತಾ ಇದ್ವಿ. ಸೊ ಅದಕ್ಕೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.